ಸರಿ, ಇವತ್ತು ಬನ್ನಿ ತ್ರಿಕೋನಮಿತಿಯ ಪಾರ್ಟ್ 2 ಅನ್ನು ಮಾಡೋಣ. ನಿನ್ನೆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಸೆಕ್ ಥೀಟಾ, ಕೊಸೆಕ್ ಥೀಟಾ, ಕಾಟ್ ಥೀಟಾ, ಹೌದಾ? ಇವೆಲ್ಲ ಅಂದ್ರೇನು ಅಂತ ತಿಳ್ಕೊಂಡಿದ್ವಿ. ನೀವು ಈ ಲೆಕ್ಚರ್ಗೆ ಬರೋಕ್ಕಿಂತ ಮುಂಚೆ ಹಿಂದಿನ ಲೆಕ್ಚರಲ್ಲಿ ಇವ್ರ ಬಗ್ಗೆ ಸ್ವಲ್ಪ ಅಂದರೆ ಸೈನ್ ಥೀಟಾವನ್ನು ಯಾವ ರೀತಿ ಡಿಫೈನ್ ಮಾಡಿದ್ವಿ, ಕಾಸ್ ಥೀಟಾವನ್ನು ಯಾವ ರೀತಿ ಡಿಫೈನ್ ಮಾಡಿದ್ವಿ, ಇವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರೆ ಅನ್ಕೊತೀನಿ. ಇವತ್ತು ನಾವು ಮಾಡ್ತಾಯಿದ್ದೀವಿ ಪಾರ್ಟ್ 2. ಓಕೆ, ಪಾರ್ಟ್ 2 ಅನ್ನು ಮಾಡ್ತಾಯಿದ್ವಿ. ಈ ಪಾರ್ಟ್ 2 ಅಲ್ಲಿ ಏನು ಮಾಡೋಣ, ಇವತ್ತು ಕೆಲವೊಂದು ಪ್ರಶ್ನೆಗಳಿವೆ, ಉದಾಹರಣೆಗಳಿವೆ. ಓಕೆ, ಆ ಉದಾಹರಣೆ ಪ್ರಶ್ನೆಗಳನ್ನ ಮಾಡೋಣ. ಅದಕ್ಕೆ ಹೋಗೋಕ್ಕಿಂತ ಮೊದಲು ನೋಡಿ, ಇಲ್ಲಿ ನಿನ್ನೆ ಇದು ಸ್ವಲ್ಪ ಹೇಳೋದ್ರಲ್ಲಿ ಮಿಸ್ ಆಯಿತು ಅನಿಸುತ್ತೆ. ಬಟ್ ಏನೂ ಇಲ್ಲ, ಇದನ್ನು ನಾನು ಆಲ್ರೆಡಿ ಕವರ್ ಮಾಡಿದ್ದೆ ಅಂದ್ಕೊತೀನಿ. ಓಕೆ, ಇದು ಏನಂದರೆ, ಇಲ್ಲಿ ನಾವು ಒಂದು ಟ್ರಯಾಂಗಲ್ನ ತೊಗೊಂಡಾಗ, ಒಂದು ಲಂಬಕೋನ ತ್ರಿಭುಜವನ್ನು ತೊಗೊಂಡಾಗ ನಾವು ಯಾವ ರೀತಿ ಇಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಇದೇನು ನಾರ್ಮಲ್ ಇದೆ ಅಲ್ವಾ, ಅಂದರೆ ಈ ಉದ್ದವಾಗಿರ್ತಕ್ಕಂಥ ಲೈನು, ಓಕೆ 90 ಡಿಗ್ರಿಯಲ್ಲಿ ನಾವು ಆ್ಯಂಗಲ್ ತೊಗೊಂಡಾಗ ಅಭಿಮುಖ ಬಾಹು ಬರುತ್ತೇನೋ, ಇಲ್ಲಿ ನೋಡಿ, ಮತ್ತೆ ನೋಡಿ, ಇಲ್ಲಿ ಆ್ಯಂಗಲ್ ತೊಗೊಂಡಾಗ ಏನು ಬರುತ್ತೆ, ಈ ಸೈಡ್ ಏನು ಬರುತ್ತೆ, ಅಭಿಮುಖ ಬಾಹು ಬರುತ್ತೆ. ಈ ಕಡೆ ಆ್ಯಂಗಲ್ ಇದ್ದಾಗ ಏನು ಬರುತ್ತೆ, ಇಲ್ಲಿ ಅಭಿಮುಖ ಬಾಹು ಬರುತ್ತೆ. ಹೌದಾ? ಈ ಅಭಿಮುಖ ಬಾಹುವನ್ನು ನಾವು ಜಾಸ್ತಿ ಮಾಡ್ಕೊಳ್ತಾ ಹೋದಾಗ ಇಲ್ಲಿ ಬೇಸ್, ಹೌದಾ, ಬೇಸ್ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆ ವಿಕರ್ಣ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿ ನೋಡಿ, ಅಭಿಮುಖ ಬಾಹುವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ, ಇಲ್ಲಿ ಕೆಳಗೆ ಇರ್ತಕ್ಕಂಥ ಪಾರ್ಶ್ವಭಾವ ಕೂಡ ಏನಾಯಿತು, ಜಾಸ್ತಿ ಆಗ್ತಾ ಹೋಯಿತು, ಮತ್ತು ವಿಕರ್ಣ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಇದು ಜಾಸ್ತಿ ಆಗೋ ಒಂದು ರೇಷಿಯೋನ ಏನಂತ ಕರ್ತಾರೆ ಅಂದರೆ, ನಾವು ಅಭಿಮುಖ ಬಾಹು ಯಾವುದು, ಎಮ್ ಪಿ, ಹೌದಾ, ಎಮ್ ಪಿ ಇದೆ, ಎಮ್ ಪಿ ಬೈ ಇದು ಎ ಪಿ, ಹೌದಾ, ವಿಕರ್ಣ. ಇಲ್ಲಿ ಎಮ್ ಪಿ ಬೈ ಎ ಪಿ, ಈ ವಿಕರ್ಣವನ್ನು ತೊಗೊಂಡಾಗ ಏನಾಯಿತು, ಇದು ಅಭಿಮುಖ ಬಾಹು ಬೈ ವಿಕರ್ಣ. ಇದೇ ಸೇಮ್ ಇಲ್ಲೇನಾಗುತ್ತೆ, ಇಲ್ಲಿ ಹೋದಾಗ ಇದು ಬಿ ಸಿ ಆಗುತ್ತೆ. ಓಕೆ, ಇಲ್ಲಿ ಕಾಣ್ತಾ ಇದೆನಾ, ಈ ಬಿ ಸಿ ಆಗುತ್ತೆ. ಓಕೆ, ಇಲ್ಲೇನಾಗುತ್ತೆ, ಇದು ಈ ಬಿ ಸಿ ಆಗುತ್ತೆ. ಸರಿ, ನೆಕ್ಸ್ಟು ಇದಕ್ಕೆ ವಿಕರ್ಣ ಏನಾಗುತ್ತೆ, ಎ ಸಿ ವಿಕರ್ಣ ಆಗುತ್ತೆ. ಏನಾಗುತ್ತೆ, ಎ ಸಿ ವಿಕರ್ಣ ಆಗುತ್ತೆ. ಸೊ ಬಿ ಸಿ ಬೈ ಎ ಸಿ ಏನಾಯಿತು, ಸೈನ್ ಎ. ಓಕೆ, ಯಾಕಂದ್ರೆ ನಾನು ಆ್ಯಂಗಲ್ ಎ ಮುಖಾಂತರ ನೋಡ್ತಾ ಇದ್ದೀನಿ, ಸೊ ಇದು ಸೈನ್ ಎ ಆಯಿತು. ಈಗ ನೆಕ್ಸ್ಟ್ ಸೇಮ್ ಕೂಡ ಏನಾಗುತ್ತೆ, ಮುಂದೆ ಹೋದಾಗ ಕ್ಯೂ ಎನ್ ಡಿವೈಡ್ ಬೈ ಕ್ಯೂ ಎ. ಓಕೆ, ಇದು ಕೂಡ ಏನಾಗುತ್ತೆ, ಸೈನ್ ಎನೇ ಆಗುತ್ತೆ. ಹೌದಾ? ಈಗ ಸೇಮ್ ಕಾಸ್ ಎ ಕೂಡ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಕೆಳಗಡೆ ಫಸ್ಟು ಎ ಎಮ್ ಬೈ ಎ ಪಿ ಆಗುತ್ತೆ, ಎ ಎಮ್ ಬೈ ಎ ಪಿ. ಓಕೆ, ನೆಕ್ಸ್ಟು ಇಲ್ಲಿ ಎ ಬಿ ಬೈ ಎ ಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಎ ಬಿ ಬೇಸ್ ದೊಡ್ಡದಾಯಿತು. ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾಗುತ್ತೆ, ಇಲ್ಲಿ ಟ್ರಯಾಂಗಲ್ಲು ಎ ಸಿ ಟ್ರಯಾಂಗಲ್ ಆಗುತ್ತೆ. ಸೊ ಎ ಬಿ ಬೈ ಎ ಸಿ ಆಯಿತು. ಇದನ್ನೇನಂತ ಕರೆದ್ವಿ, ಕಾಸ್ ಎ ಅಂತ ಕರೆದ್ವಿ. ಹೌದು. ಈಗ ಆ್ಯಂಗಲ್ಗೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಭಾವದ ರೇಷೋ ತೊಗೊಂಡಾಗ ಏನು ಬರುತ್ತೆ, ಟ್ಯಾನ್ ಎ ಬರುತ್ತೆ. ಇದು ಕೂಡ ಸೇಮ್ ಅದೇ ರೀತಿ ಈ ರೀತಿ ಮಾಡ್ಕೊಳ್ತಾ ಹೋದರು. ಓಕೆ, ಇಲ್ಲಿವರೆಗೂ ಇದು ಸ್ವಲ್ಪ ಬೇಸಿಕ್ ಇತ್ತು. ನಾವು ಸ್ವಲ್ಪ ಇಲ್ಲಿ ನೋಡ್ಕೊಂಡು ಬಿಡೋಣ ಒಂದು ಸಲ. ಸೈನ್ ಥೀಟಾ ಅಂದ್ರೇನು, ಕಾಸ್ ಥೀಟಾ ಅಂದ್ರೇನು, ಟ್ಯಾನ್ ಥೀಟಾ ಅಂದ್ರೇನು. ಓಕೆ, ಇಲ್ಲಿ ನೋಡಿ, ಸೈನ್ ಥೀಟಾ ಅಂದ್ರೇನು, ಅಭಿಮುಖ ಬಾಹು ಬೈ ವಿಕರ್ಣ ಬರುತ್ತೆ. ಕಾಸ್ ಥೀಟಾ ಅಂದರೆ ಪಾರ್ಶ್ವಭಾವ ಬೈ ವಿಕರ್ಣ ಬರುತ್ತೆ. ಮೊದಲು ಇಲ್ಲಿ ಥೀಟಾ ತೊಗೊತೀವಿ, ಅದರ ಅಪೋಸಿಟಿಂದ ಸ್ಟಾರ್ಟ್ ಮಾಡ್ತೀವಿ ಕೆಲಸ. ಹೌದಾ? ಅಪೋಸಿಟ್ ಡಿವೈಡ್ ಬೈ ದೊಡ್ಡದಾಗಿರ್ತಕ್ಕಂಥದ್ದೇನು, ವಿಕರ್ಣ. ಓಕೆ, ವಿಕರ್ಣದಿಂದ ಶುರು ಹಚ್ಕೊಂಡ್ವಿ. ಈಗ ನೆಕ್ಸ್ಟ್ ಸೈನ್ ಥೀಟಾ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ ಆಯಿತು. ನೆಕ್ಸ್ಟ್ ಕಾಸ್ ಥೀಟಾ ಅಂದರೆ ಆ ಥೀಟಾ ಜೊತೆಗೆ ಕೆಳಗಡೆ ಯಾವುದಿರುತ್ತೆ, ಪಾರ್ಶ್ವಭಾವ ಇರುತ್ತೆ. ಪಾರ್ಶ್ವಭಾವ ಬೈ ವಿಕರ್ಣ ಮಾಡಿದ್ರೆ ಏನು ಬರುತ್ತೆ, ನನಗೆ ಕಾಸ್ ಥೀಟಾ ಬರುತ್ತೆ. ಓಕೆ, ಕಾಸ್ ಥೀಟಾ ಆಯಿತು. ನೆಕ್ಸ್ಟ್ ಟ್ಯಾನ್ ಥೀಟಾ ಅಂದ್ರೇನು, ಈಗ ನಾನು ಎದುರು ಕಾಣ್ತಾ ಇರ್ತಕ್ಕಂಥ ಬಾವು ಡಿವೈಡ್ ಬೈ ನನ್ನ ಪಕ್ಕದಲ್ಲಿರ್ತಕ್ಕಂಥ ಬಾವು, ಅಂದರೆ ಅಭಿಮುಖ ಬಾವು ಡಿವೈಡ್ ಬೈ ಪಾರ್ಶ್ವಭಾವ ಮಾಡಿದಾಗ ಏನು ಬಂತು, ಟ್ಯಾನ್ ಥೀಟಾ ಬಂತು. ಈಗ ನೋಡಿ, ಸೈನ್ ಥೀಟಾ ಉಲ್ಟಾ ಯಾವುದಿರುತ್ತೆ, ಕೊಸೆಕ್ ಥೀಟಾ ಇರುತ್ತೆ. ಯಾವುದಿರುತ್ತೆ, ಕೊಸೆಕ್ ಥೀಟಾ. ಓಕೆ, ಕಾಸ್ ಥೀಟಾ ಉಲ್ಟಾ ಯಾವುದಿರುತ್ತೆ, ಸೆಕ್ ಥೀಟಾ. ಟ್ಯಾನ್ ಥೀಟಾಗೆ ಉಲ್ಟಾ ಯಾವುದಿರುತ್ತೆ, ಕಾಟ್ ಥೀಟಾ. ಓಕೆ, ಕೆಲವೊಂದು ರೇಷೋಗಳಿತ್ತು. ಇವತ್ತು ನಾವು ಬೇಸಿಕಾಗಿ ಇವು ರೇಷೋಗಿನ ಹೆಚ್ಚಾಗಿ ಏನು ಮಾಡ್ತೀವಿ, ಕೆಲವೊಂದು ಉದಾಹರಣೆ ಇವೆ ಅಲ್ಲೋ, ಕೆಲವೊಂದು ಉದಾಹರಣೆಗಳಿವೆ. ಉದಾಹರಣೆಯಲ್ಲಿ ನೋಡಿ, ಈಗ ಒಂದು ಉದಾಹರಣೆ ಇದೆ. ಇಲ್ಲಿ ನನಗೇನು ಮಾಡ್ಬೇಕು, ನೀವು ಸೈನ್ ಥೀಟಾ ಕಾಸ್ ಥೀಟಾ ತೆಗೆದುಕೊಡಿ ವ್ಯಾಲ್ಯೂ. ಸೈನ್ ಥೀಟಾ ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾ ವ್ಯಾಲ್ಯೂವನ್ನು ತೆಗಿಬೇಕು. ಓಕೆ, ಅದಕ್ಕಿಂತ ಮೊದಲಾಗಿ ನೋಡಿ, ಇಲ್ಲಿ ನನಗೆ ಸೈನ್ ಥೀಟಾ ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾ ವ್ಯಾಲ್ಯೂ ತೆಗಿಬೇಕು. ಈ ವ್ಯಾಲ್ಯೂ ತೆಗೆಯೋದಕ್ಕಿಂತ ಮುಂಚೆ ನನಗೆ ಇಲ್ಲಿ ಇದು ಒಂದು 90 ಡಿಗ್ರಿ ಇರ್ತಕ್ಕಂಥ ಟ್ರಯಾಂಗಲ್ ಅಂದರೆ ಯಾವುದು, ಲಂಬಕೋನ ತ್ರಿಭುಜ. ಹೌದಾ? ಯಾವ ತ್ರಿಭುಜ ಆಯ್ತು, ಇದು ಲಂಬಕೋನ ತ್ರಿಭುಜ ಆಯಿತು. ಈ ಲಂಬಕೋನ ತ್ರಿಭುಜ ಇಲ್ಲಿ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಯಾವುದು ಎಷ್ಟಿರುತ್ತೆ, ಇಲ್ಲಿ 90 ಡಿಗ್ರಿ ಇರುತ್ತೆ. ಓಕೆ, ಇಲ್ಲಿ ಎಷ್ಟಿರುತ್ತೆ, ಇಲ್ಲಿ 90 ಡಿಗ್ರಿ ಇರುತ್ತೆ. ಓಕೆ, ಈಗ ಇದು ಏನಾಯಿತು, ವಿಕರ್ಣ ಆಯಿತು. ಈಗ ನನಗೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರ್ಕೋಬೋದಾ? ಇದು ನೋಡಿ, ಬೇಸಿಕ್ ಪೈಥಾಗೋರಸ್ ಪ್ರಮೇಯ ಏನು ಬರುತ್ತೆ,
ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಹೌದು. ಈಗ ನನಗೆ ಎ ಸಿ ಏನಿದೆ 3K ಇದೆ. ಸೊ 3K ಸ್ಕ್ವೇರ್ ಅಂದರೆ 3K ಟೋಟ್ಲಾಗಿ ಇದಕ್ಕೇನು ಮಾಡ್ತೀನಿ, ಸ್ಕ್ವೇರ್ ಮಾಡ್ತೀನಿ. ಓಕೆ, 3K ಸ್ಕ್ವೇರ್ ಈಕ್ವಲ್ ಟು ಎ ಬಿ ಬೆಲೆ ಗೊತ್ತಿಲ್ಲ ನನಗೆ, ಎಕ್ಸ್ ಅಂತ ಇಟ್ಕೊತೀನಿ. ಎ ಬಿ ಬೆಲೆ ಗೊತ್ತಿಲ್ಲ, ಏನಂತ ಇಟ್ಕೊತೀನಿ, ಎಕ್ಸ್ ಅಂತ ಇಟ್ಕೊತೀನಿ. ಓಕೆ, ಎಕ್ಸ್ದೇನಾಗಬೇಕು, ಸ್ಕ್ವೇರ್ ಆಗಬೇಕು, ಪ್ಲಸ್ ಬಿ ಸಿ ಸ್ಕ್ವೇರ್. ಬಿ ಸಿ ಏನಿದೆ ಇಲ್ಲಿ ಕೆ ಇದೆ. ಸೊ ಇದೇನಾಯಿತು, ಕೆ ಸ್ಕ್ವೇರ್ ಆಯಿತು. ಏನಾಯಿತು, ಕೆ ಸ್ಕ್ವೇರ್. ಸರಿ. ಈಗ 3K ಸ್ಕ್ವೇರ್ ಅಂದರೆ 3 3 9 ಕೆ ಸ್ಕ್ವೇರ್ ಏನಾಯಿತು, 9K ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಆಯಿತು. ಹೌದಾ. ಇಲ್ಲಿರ್ತಕ್ಕಂಥ ಕೆ ಏನಾಗುತ್ತೆ, ಈ ಕಡೆ ಬಂದಾಗ ಏನಾಗುತ್ತೆ, ಇದು ಮೈನಸ್ ಆಗುತ್ತೆ. ಮೈನಸ್ ಆಗಿ ಏನಾಗುತ್ತೆ ನನಗೆ 8K ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಹೌದಾ. ಏನಾಗುತ್ತೆ, 8K ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಯಿತು. ಸೊ ನನಗೀಗ ಎಕ್ಸ್ ವ್ಯಾಲ್ಯೂ ಏನು ಬಂತು, ಅಂಡರ್ ರೂಟ್ 8K ಏನಾಯಿತು, ಅಂಡರ್ ರೂಟ್ 8K ಏನಾಯ್ತು, ನನಗೆ ಎಕ್ಸ್ ಬೆಲೆ ಬಂತು. ಓಕೆ, ಎಕ್ಸ್ ಬೆಲೆ ಏನು ಬಂತು, ಅಂಡರ್ ರೂಟ್ 8K. ಇಲ್ಲಿ ನಾನು ಬರ್ಕೊಂಬಿಡ್ತೀನಿ. ಇಲ್ಲಿ ಎ ಬಿ ಅಂದರೆ ಎ ಬಿದು ಎಷ್ಟು ಬಂತು, ಅಂಡರ್ ರೂಟ್ 8K ಬಂತು. ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತಾ ಕ್ಲಿಯರಾಗಿ ಯಾವ ರೀತಿ ಮಾಡಿದ್ದು ಅಂತ? ಈಗ ಸಿಂಪಲಾಗಿ ಏನು ಮಾಡಿದ್ವಿ, ಒಂದು ಬೇಸಿಕ್ ಪ್ರಮೇಯವನ್ನು ಬಳಸ್ಕೊಂಡ್ವಿ. ಈ ಪ್ರಮೇಯದಿಂದ ಸಾಲ್ವ್ ಮಾಡಿದ್ವಿ. ಓಕೆ, ಸಾಲ್ವ್ ಮಾಡಿದ್ವಾ. ನೆಕ್ಸ್ಟು ಈಗೇನು ಮಾಡಮು, ಇದರಿಂದ ನಾನೇನು ಕಂಡಿಬೇಕು, ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾ ಇವು ಮೂರನ್ನು ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು, ಸೈನ್ ಥೀಟಾ, ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾವನ್ನು ನಾನು ಕಂಡುಹಿಡಿಬೇಕು. ಇದನ್ನು ಸೈಡಲ್ಲಿಡೋಣ. ಓಕೆ, ಈಗ ನೋಡಿ ನಾನು ಸೈನ್ ಥೀಟಾವನ್ನು ಯಾವ ರೀತಿ ಕಂಡುಹಿಡಿತೀನಿ ಇದರಲ್ಲಿ. ಓಕೆ, ಮೊದಲನೇದಾಗಿ ಯಾವುದು, ಸೈನ್ ಥೀಟಾ ಕಂಡುಹಿಡಿತೀನಿ. ಸೈನ್ ಎ ಅಲ್ಲಿದೆ ಅಲ್ವಾ, ಹೌದಾ, ಎಲ್ಲಿದೆ, ಇಲ್ಲಿ ಎಲ್ಲಿದೆ, ಸೈನ್ ಎ ಇಲ್ಲಿದೆ ನೋಡಿ, ಸೈನ್ ಎ ಇಲ್ಲಿದೆ ಅಲ್ವಾ. ಸೊ ಆ್ಯಂಗಲ್ ಎ ಅಂದರೆ ಸೈನ್ ಎ ಅಂತ ಬರ್ಕೊತೀನಿ. ಏನಂತ ಬರ್ಕೊತೀನಿ, ಸೈನ್ ಎ. ಓಕೆ, ಸೈನ್ ಎ ಏನಾಗುತ್ತೆ ನನಗೆ, ಸೈನ್ ಎ. ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದು, ಇದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದು, ಅಲ್ಲಿ ಕೆ ಇದೆ. ಏನಿದೆ, ಕೆ ಇದೆ. ಕೆ ಡಿವೈಡ್ ಬೈ 3K ಆಗುತ್ತೆ. ಏನಾಗುತ್ತೆ, ಏನಾಯಿತು, ಕೆ ಡಿವೈಡ್ ಬೈ 3K. ಸೊ ನನಗೆ ಸೈನ್ ಎ ಏನಾಯಿತು, 1/3. ಸೈನ್ ಎ ಏನಾಯಿತು, 1/3 ಆಯಿತು. ಓಕೆ, ನನಗೆ ಸೈನ್ ಎ ಸಿಕ್ಕಿತ್ತು. ಈಗ ನೋಡಿ ನಾನೇನು ಮಾಡಬೇಕು, ಕಾಸ್ ಬೇಕು ನನಗೆ. ಏನು ಬೇಕು, ಕಾಸ್ ಎ. ಸೇಮ್ ಕಾಸ್ ಎ ಕಂಡುಹಿಡ್ರಿ, ಟ್ರೈ ಮಾಡಿ. ಕಾಸ್ ಎ ಈಕ್ವಲ್ ಟು ಏನು ಬರುತ್ತೆ, ಕಾಸ್ ಎ ಅಂದರೆ ಇಲ್ಲಿ ಇದಕ್ಕೆ ಪಾರ್ಶ್ವಭಾವ ಡಿವೈಡ್ ಬೈ ವಿಕರ್ಣ. ಹೌದಾ, ಕಾಸ್ ಎ ಅಂದ್ರೇನು, ಪಾರ್ಶ್ವಭಾವ ಡಿವೈಡ್ ಬೈ ವಿಕರ್ಣ ಅಂದರೆ ರೂಟ್ 8K ಡಿವೈಡ್ ಬೈ 3. ರೂಟ್ 8K ಡಿವೈಡ್ ಬೈ 3. ಸೊ 3K ಬರುತ್ತೆ. ಸೊ ಏನಾಯ್ತು, ಇದು ರೂಟ್ 8 ಡಿವೈಡ್ ಬೈ 3 ಆಯಿತು. ಓಕೆ, ಇದು ಕಾಸ್ ಎ ಇದಾಯಿತು. ಈಗ ಫೈನಲಾಗಿ ಟ್ಯಾನ್ ಎದು ನೋಡಿ, ಏನು ಮಾಡೋಣ, ಟ್ಯಾನ್ ಎ. ಈಗ ಟ್ಯಾನ್ ಬೇಕಿತ್ತಂದ್ರೆ ಏನು ಮಾಡ್ಬೋದು, ನೀವು ಸೈನ್ ಬೈ ಕಾಸನ್ನು ಮಾಡಿ ಅಥವಾ ಅಭಿಮುಖ ಬಾಹು ಬೈ ವಿಕರ್ಣ ಕೂಡ ನೀವು ಮಾಡ್ಬೋದು. ಹೌದಾ, ಹೌದಲ್ವಾ. ಈಗ ಮಾಡೋಣ, ಫೈನಲಾಗಿ ಟ್ಯಾನ್ ಮಾಡೋಣ. ಟ್ಯಾನ್ ಎ ಈಕ್ವಲ್ ಟು ಏನು ಬರುತ್ತೆ, ಅಭಿಮುಖ ಬಾಹು ಏನಿದೆ, ಕೆ ಇದೆ. ಕೆ ಡಿವೈಡ್ ಬೈ ಅಭಿಮುಖ ಬಾಹು ಡಿವೈಡ್ ಬೈ ಏನು ಬರುತ್ತೆ, ಪಕ್ಕದಲ್ಲಿರ್ತಕ್ಕಂಥ ಪಾರ್ಶ್ವಬಾಹು ರೂಟ್ 8K. ಸೊ ಟ್ಯಾನ್ ಎ ಏನಾಯ್ತು ನನಗೆ, 1 ಡಿವೈಡ್ ಬೈ ರೂಟ್ 8 ಆಗುತ್ತೆ. ಕೆ ಕ್ಯಾನ್ಸಲ್ ಆಗಿ ಏನಾಯಿತು, ರೂಟ್ 8 ಆಯಿತು. ಈ ರೀತಿ ನಾವು ಬೇಸಿಕ್ಕಾಗಿ ಸೈನ್ ಎ, ಕಾಸ್ ಎ ಮತ್ತು ಟ್ಯಾನ್ ಎಯನ್ನು ಮಾಡೋದನ್ನು ತಿಳ್ಕೊಂಡ್ವಿ. ಸರಿ, ಮುಂದಕ್ಕೆ ಹೋಗೋಣ. ಈಗ ಇಲ್ಲಿವರೆಗೆ ಗೊತ್ತಾಯ್ತಾ? ಓಕೆ, ಪುಸ್ತಕದಲ್ಲಿ ಇದನ್ನು ಮಾಡಿದ್ವಿ, ನೆಕ್ಸ್ಟು ಇದನ್ನು ಡಿಸ್ಕಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಒಂದು ಉದಾಹರಣೆ ಇದೆ, ಈ ಉದಾಹರಣೆ ಮಾಡೋಣ. ಓಕೆ, ನೋಡಿ ಇಲ್ಲಿ ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಈ ಉದಾಹರಣೆ ನೋಡಿ, ಉದಾಹರಣೆ 1. ಓಕೆ, ಈ ಉದಾಹರಣೆ ಮಾಡೋಣ. ಉದಾಹರಣೆ ಟ್ಯಾನ್ ಎ ಈಕ್ವಲ್ ಟು 4/3 ಆದರೆ ಕೋನ ಎಗೆ ಸಂಬಂಧಿಸಿದಂತೆ ಉಳಿದ ತ್ರಿಕೋನಮಿತಿ ಅನುಪಾತವನ್ನು ಕಂಡುಹಿಡಿಯಿರಿ.
ಓಕೆ, ಉಳಿದ ತ್ರಿಕೋನಮಿತಿ ಅಂದರೆ ಯಾವುದು? ಈಗ ಟ್ಯಾನ್ ಎ ಕೊಟ್ಟಿದ್ದಾರೆ ನನಗೆ. ಟ್ಯಾನ್ ಎ ಕೊಟ್ಟಿದಾಗ ನಾನು ಕಾಸ್ ಎ, ಸೈನ್ ಎ, ಕೊಸೆಕ್ಕೆ, ಸೆಕ್ಕೆ, ಕಾಟ್ ಎ ಕಂಡುಹಿಡಿಬೇಕು. ಓಕೆ, ಈಗ ನನಗೆ ಟ್ಯಾನ್ ಸಿಕ್ಕಾಗ ನೋಡಿ ಕಾಟ್ ಏನು ಬರುತ್ತೆ? ಕಾಟು ಟ್ಯಾನ್ದು ಉಲ್ಟಾ ಇರುತ್ತೆ, ಹೌದಾ? ಫಸ್ಟ್ ಅದನ್ನು ಬರ್ಕೊಂಡ್ಬಿಡ್ತೀನಿ ನಾನು. ಸೆಕೆಂಡ್. ಓಕೆ, ಇಲ್ಲೇನು ಬರುತ್ತೆ ನನಗೆ? ಕಾಟ್ ಎ. ಅರೆ, ಇಲ್ಲೇನು ಬರುತ್ತೆ? ಕಾಟ್ ಎ ಈಕ್ವಲ್ ಟು ಏನಿರುತ್ತೆ? 1/tan ಎ ಇರುತ್ತೆ. ಓಕೆ, 1/tan ಎ ಆಯಿತು. ಸೊ ಇದೇನಾಗುತ್ತೆ? 3/4. ಇದು 4/3 ಇದ್ರೆ ಏನಾಗುತ್ತೆ? ಇದು 3/4 ಆಗುತ್ತೆ. ಕಾಟ್ ಎ ಸಿಕ್ಕಿತು ಇಲ್ಲೇ, ಹೌದಾ? ಕಾಟ್ ಏನಾಯಿತು? ಸಿಕ್ಕಿತು. ಈಗ ನನಗೆ ಎ ಸಿ ಕಂಡುಹಿಡಿಬೇಕು. ಎ ಸಿ ಕಂಡುಹಿಡಿಯೋದಕ್ಕೆ ಏನು ಮಾಡ್ತೀನಿ ನಾನು? AC² = AB² + BC², ಹೌದಾ? AC² = AB² + BC². ಸೊ ನನಗೇನು ಬರುತ್ತೆ? AC² = AB² ಎಷ್ಟು? 4 4 16, 16K² ಪ್ಲಸ್ AB² ಏನಿದೆ? 3K, ಅಂದರೆ 9K², 9K². ಸೊ ನನಗೇನಾಯಿತು? AC² = 25K² ಆಯಿತು. ಓಕೆ, ನಾನು ಫೈನಲಾಗಿ ಏನು ಬಂತು? AC = 5K ಬರುತ್ತೆ. ಏನು ಬಂತು? 5K ಬಂತು. AC = ಏನು ಬಂತು? 5K ಬಂತು. ಗೊತ್ತಾಯ್ತಾ? ಓಕೆ, ಈಗ ನಾನು ಇಲ್ಲಿ ಎ ಮುಖಾಂತರ ನೋಡ್ತಾ ಇದ್ದೀನಿ. ಎದ್ರ ಮುಖಾಂತರ? ಎ ಆ್ಯಂಗಲ್ ಮುಖಾಂತರ ನೋಡ್ತಾ ಇದ್ದೀನಿ. ಆಮೇಲೆ ಸಿ ಆ್ಯಂಗಲ್ ಮುಖಾಂತರ ಮಾಡೋಣ. ಓಕೆ, ಕೋನ ಎಗೆ ಸಂಬಂಧಿಸಿದಂತೆ ಅಂತ ಕೇಳಿದಾರಲ್ವ? ಕೋನ ಎಗೆ ಸಂಬಂಧಿಸಿದಂತೆ ಅಂದರೆ ಓನ್ಲಿ ಎ ಮುಖಾಂತರನೇ ಮಾಡಿಬಿಡೋಣ ಅಷ್ಟೇ. ಓಕೆ, ಮುಗೀತು ಇಲ್ಲಿವರೆಗೂ. ಕಾಟ್ ಎ ಸಿಕ್ಕಿತು. ಈಗೇನು ಬೇಕು ನನಗೆ? ನೆಕ್ಸ್ಟು ಸೈನ್ ಎ. ಸೈನ್ ಎ ಹೆಂಗೆ ಕಂಡು ಹಿಡಿತೀನಿ? ಸೈನ್ ಎ = ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಏನಿದೆ? 4K / ವಿಕರ್ಣ ಏನಿದೆ? 5K. ಏನಾಯಿತು? 5K. ಸೊ ಸೈನ್ ಎ ಏನಾಯಿತು? 4/5 ಆಯಿತು. ಓಕೆ, ಸೈನ್ ಎ ಆಯಿತು. ಈಗ ಕಾಸ್ ಕಂಡು ಹಿಡಿಯೋಣ. ನೆಕ್ಸ್ಟ್ ಈಗ ನೋಡಿ, ಕಾಸ್ ಎ ಏನು ಬರುತ್ತೆ? ಪಾರ್ಶ್ವಬಾಹು / ವಿಕರ್ಣ, ಹೌದಾ? ಪಾರ್ಶ್ವಬಾಹು / ಏನು ಬರುತ್ತೆ? ವಿಕರ್ಣ ಬರುತ್ತೆ. ಇಲ್ಲಿ ಪಾರ್ಶ್ವಬಾಹು ಇದೆ, ಮೇಲೆ ವಿಕರ್ಣ ಇದೆ. ಸೊ ಪಾರ್ಶ್ವಬಾಹು ಏನಾಯಿತು? 3K / ವಿಕರ್ಣ ಏನಿದೆ? 5K. ಸೊ ಇದೇನಾಯಿತು? 3/5 ಆಯಿತು. ಓಕೆ, ಈಗ ನೋಡಿ ಸೈನ್ ಎಗೆ ಉಲ್ಟಾ ಏನಿರುತ್ತೆ? ಕೊಸೆಕ್ ಎ ಇರುತ್ತೆ. ಏನಿರುತ್ತೆ? ಕೊಸೆಕ್ ಎ ಏನಿರುತ್ತೆ? ಸೈನ್ ಎಗೆ ಉಲ್ಟಾ ಇರುತ್ತೆ ಕೊಸೆಕ್ ಎ. ಸೊ ಇದು 4/5 ಆದರೆ ಅದೇನಾಗುತ್ತೆ? 5/4 ಆಗುತ್ತೆ. ಏನಾಗುತ್ತೆ? 5/4 ಆಗುತ್ತೆ ಕೊಸೆಕ್ ಎ. ಸರಿ, ಈಗ ಕಾಸ್ ಎ ಏನಾಯಿತು? ಕಾಸ್ ಎದು ಉಲ್ಟಾ ಏನಾಗುತ್ತೆ? ಸೆಕ್ಕೆ ಆಗುತ್ತೆ. ಓಕೆ, ಅಥವಾ ಸೆಕ್ಕೆ ಉಲ್ಟಾ ಏನಿರುತ್ತೆ? ಕಾಸ್ ಎ ಇರುತ್ತೆ. ಸೊ 3/5 ಇದ್ರೆ ಅದೇನಾಗುತ್ತೆ? 5/3. ಅರ್ಥ ಆಯ್ತಾ? ಯಾವ ರೀತಿ ಎಲ್ಲ ರೇಷೋರ್ನ, ಎಲ್ಲ ಅನುಪಾತಗಳನ್ನ ಕಂಡುಹಿಡಿದ್ವಿ ಅಂತ. ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಸೆಕ್ಕೆ, ಕೊಸೆಕ್ಕೆ, ಕಾಟ್ ಎನ. ಓಕೆ, ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯಲ್ಲಿ ನೋಡಿ, ಉದಾಹರಣೆ 2ರಲ್ಲಿ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಕ್ಯೂಗಳು ಲಘುಕೋನವಾಗಿದ್ದು, ಇಲ್ಲಿ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಕ್ಯೂ ಏನಾಗಿದೆ? ಲಘುಕೋನವಾಗಿದೆ. ಓಕೆ, ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಕ್ಯೂ ಏನಾಗಿದೆ? ಲಘುಕೋನವಾಗಿದೆ. ಸೈನ್ ಬಿ = ಸೈನ್ ಕ್ಯೂ ಆಗಿದೆ. ಸರಿ, ಸೈನ್ ಬಿ ಮತ್ತು ಸೈನ್ ಕ್ಯೂ ಏನಾಗಿದೆ? ಸೇಮ್ ಆಗಿದೆ. ಸೊ ಸೈನ್ ಬಿ ಅಂದರೆ ಏನು ಬರುತ್ತೆ? ಸೈನ್ ಬಿ ಅಂದರೆ ಇಲ್ಲಿಗೆ ಏನು ಬರುತ್ತೆ? ಅಭಿಮುಖ ಬಾಹು / ವಿಕರ್ಣ ಬರುತ್ತೆ. ಇದು ಮತ್ತು ಇದರ ಅಭಿಮುಖ ಬಾಹು / ಇದರ ವಿಕರ್ಣ ಏನಾಗಿದೆ? ಸೇಮ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಾನು AC/AB ನಾನು ಬರ್ಕೋಬೋದಾ? ಸೈನ್ ಬಿ ಅಂದರೆ ಏನು ಬರುತ್ತೆ? ಇಲ್ಲಿ ನೋಡಿ, ಇಲ್ಲೇನು ಬಂತು? ಸೈನ್ ಬಿ = ಸೈನ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಸೈನ್ ಕ್ಯೂ. ಸೈನ್ ಬಿ ಅಂದರೆ ಏನು ಬಂತು? AC / AB ಬರುತ್ತೆ, ಅಭಿಮುಖ ಬಾಹು ವಿಕರ್ಣ. ಓಕೆ, ಸೈನ್ ಕ್ಯೂ ಏನು ಕೊಟ್ಟಿದ್ದಾರೆ? ಸೈನ್ ಕ್ಯೂ. ಓಕೆ, ಸೈನ್ ಕ್ಯೂ ಅಂದರೆ PR / PQ. PR / PQ ಬಂತು.
ಹೌದಾ, ಇದನ್ನು ಅವ್ರು ಏನು ಮಾಡಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗಾದರೆ ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಎಂದು ಸಾಧಿಸಿ. ನಾನು ಈ ಆ್ಯಂಗಲ್ ಬಿ ಆ್ಯಂಗಲ್ ಇದೆ ಅಲ್ವಾ, ಇದು ಆ್ಯಂಗಲ್ ಕ್ಯೂಗೆ ಈಕ್ವಲ್ ಇದೆ ಅಂತ ಏನು ಮಾಡ್ಬೇಕು, ನಾನು ಸಾಧಿಸಬೇಕು, ಪ್ರೂವ್ ಮಾಡ್ಬೇಕು ಅಂತ ಅರ್ಥ. ಓಕೆ, ಈಗ ಪ್ರೂವ್ ಮಾಡೋದಕ್ಕೆ ನೋಡಿ, ಈಗ ಆಲ್ರೆಡಿ ನಾನು ನೀವು ತ್ರಿಭುಜ ಪಾಠದಲ್ಲಿ ಓದಿರ್ಬೋದು. ಈಗ ನಾನು ಮೂರು ಸೈಡ್ಗಳು, ಒಂದು ಟ್ರೈಂಗಲ್ನ ಮೂರು ಸೈಡ್ಗಳು ಏನಿದೆ ಸಮಾನ ಅನುಪಾತದಲ್ಲಿದ್ದಾಗ, ಏನಾಗಿರುತ್ತೆ, ಆ ಎರಡು ಏನು ಟ್ರೈಂಗಲ್ ಇರುತ್ತೆ ಅಲ್ವಾ, ಹೌದಾ, ಎರಡು ತ್ರಿಭುಜ ಏನಿರುತ್ತೆ ಅಲ್ವಾ, ಅವುಗಳು ಒಂದಕ್ಕೊಂದು ಏನಾಗಿರುತ್ತವೆ, ಸಮರೂಪವಾಗಿರುತ್ತವೆ. ಹೌದಾ, ಔಟ್ರ ರೇಷಿಯೋ, ಇವು ಸೈಡ್ಗಳ ರೇಷಿಯೋ ಸೇಮ್ ಇದ್ದಾಗ ಔಟ್ರ ತ್ರಿಭುಜಗಳ ಕೋನಗಳು ಕೂಡ ಏನಿರುತ್ತೆ, ಒಂದಕ್ಕೊಂದು ಸಮಾನ ಅನುಪಾತದಲ್ಲಿರುತ್ತೆ. ಈ ರೀತಿ ಒಂದು ಪ್ರಮೇಯ ಇತ್ತು. ಈಗ ನೋಡಿ, ನಾನು ಎ ಸಿ ಬೈ ಎ ಬಿ ಈಕ್ವಲ್ ಟು ಪಿ ಆರ್ ಬೈ ಪಿ ಕ್ಯೂ ಮಾಡಿದ್ದೀನಿ. ಓಕೆ, ಎ ಸಿ ಬೈ ಎ ಬಿ ಈಕ್ವಲ್ ಟು ಪಿ ಆರ್ ಬೈ ಪಿ ಕ್ಯೂ ಮಾಡಿದ್ದೀನಿ. ಇದ್ರ ಜೊತೆ ನಾನು ಇನ್ನೊಂದನ್ನು ಪ್ರೂವ್ ಮಾಡಿದರೆ ನೋಡಿ, ಎ ಸಿ ಬೈ ಪಿ ಆರ್. ಓಕೆ, ಎ ಸಿ ಬೈ ಎ ಬಿ ಇದೆ. ಎ ಸಿ ಬೈ ಎ ಬಿ ಈಕ್ವಲ್ ಟು ಪಿ ಆರ್ ಬೈ ಆರ್ ಕ್ಯೂ ಅಂತ ಇದೆ. ಓಕೆ, ನಾನೀಗ ಎ ಬಿ ಬೈ ಪಿ ಕ್ಯೂನ ಈಕ್ವಲ್ ಅಂತ ಪ್ರೂವ್ ಮಾಡಿದ್ನ ಅಂತ ತಿಳ್ಕೊಳ್ಳಿ. ನಾನು ಏನು ಎ ಬಿ ಬೈ ಪಿ ಕ್ಯೂನ ಇದನ್ನು ಸೇಮ್ ಅಂತ ಪ್ರೂವ್ ಮಾಡಿದ್ನಂದರೆ ಏನಾಗುತ್ತೆ, ಇದು ನನಗೆ ಸಾಲ್ವ್ ಆಗಿಬಿಡುತ್ತೆ. ಏನಾಗುತ್ತೆ, ಸಾಲ್ವ್ ಆಗುತ್ತೆ. ಸೊ ನಾನು ಪ್ರೂವ್ ಮಾಡಬೇಕಾಗಿದ್ದೇನು ಫೈನಲ್ ಆಗಿ, ಎ ಸಿ ಬೈ ಪಿ ಆರ್ ಅಥವಾ ಪಿ ಆರ್ ಬೈ ಎ ಸಿ ಮಾಡೋಣ, ಯಾಕಂದರೆ ದೊಡ್ಡ ಟ್ರಯಾಂಗಲ್ ಇದೆ ಅಲ್ಲೋ. ಓಕೆ, ಒಂದು ಐಡಿಯಾ ಇರುತ್ತೆ. ಓಕೆ, ಪಿ ಆರ್ ಬೈ ಎ ಸಿ ಈಕ್ವಲ್ ಟು ಆರ್ ಕ್ಯೂ ಬೈ ಸಿ ಬಿ. ಓಕೆ, ಪಿ ಆರ್ ಬೈ ಎ ಸಿ, ಪಿ ಕ್ಯೂ ಇದೆ, ಸಾರಿ ಇದನ್ನಿದೆ, ಪಿ ಕ್ಯೂ ಇದೆ, ಪಿ ಕ್ಯೂ ಇಲ್ಲ ಪಿ ಆರ್ ಇದೆ, ಕರೆಕ್ಟ್ ಸಾರಿ ಪಿ ಆರ್ ಇದೆ. ಪಿ ಆರ್ ಬೈ ಎ ಸಿ ಈಕ್ವಲ್ ಟು ಏನು ಬಂತು, ಆರ್ ಕ್ಯೂ ಬೈ ಸಿ ಬಿ ಈಕ್ವಲ್ ಟು ಏನು ಬರುತ್ತೆ, ಪಿ ಕ್ಯೂ ಬೈ ಎ ಬಿ ಅಂತ ಪ್ರೂವ್ ಮಾಡಬೇಕು. ಪಿ ಕ್ಯೂ ಬೈ ಎ ಬಿ ಅಂತ ನಾನೇನು ಮಾಡಬೇಕು, ಇಲ್ಲಿ ಪ್ರೂವ್ ಮಾಡಬೇಕು. ಇಲ್ಲಿ ನೋಡಿ, ಎ ಸಿ ಇದೆನಾ, ಎ ಸಿನ ಈ ಕಡೆ ಕೆಳಗಡೆ ಒಯ್ದರೆ ಪಿ ಆರ್ ಬೈ ಎ ಸಿ ಬರುತ್ತೆ. ಇದು ಎ ಸಿನ ಇಲ್ಲಿ ಕೆಳಗಡೆ ಒಯ್ದರೆ ಏನಾಗುತ್ತೆ, ಪಿ ಆರ್ ಬೈ ಎ ಸಿ ಬರುತ್ತೆ. ಈ ಪಿ ಕ್ಯೂ ನಮ್ಮ ಮೇಲೆ ತಂದರೆ ಇದೇ ಬರುತ್ತೆ ಸೇಮ್. ಓಕೆ, ಇಲ್ಲಿದೆ ನೋಡಿ, ಇವೆರಡು ಬರುತ್ತೆ. ಓಕೆ, ಇಲ್ಲೇನಿವೆ ಅವಲ್ಲ, ಇವೆರಡು ಏನು ಆಲ್ರೆಡಿ ನಮ್ಗೆ ಪ್ರೂವ್ ಆಗಿವೆ, ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾನೀಗೇನು ಮಾಡಬೇಕು, ಇದನ್ನು ಆರ್ ಕ್ಯೂ ಬೈ ಸಿ ಬಿ ಏನಿದೆ ಇದನ್ನು ಈಕ್ವಲ್ ಟು ಇದಕ್ಕೆ ಈಕ್ವಲ್, ಈ ರೇಷಿಯೋಗೆ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡಿದರೆ ಏನಾಗಿಬಿಡುತ್ತೆ, ಆಗಿಬಿಡುತ್ತೆ. ಹೌದಾ, ಸರಿ ಅಲ್ವಾ? ಈಗ ನಾನೇನು ಮಾಡ್ತೀನಿ, ಇದನ್ನು ಪ್ರೂವ್ ಮಾಡೋದಕ್ಕೆ ಮೊದಲು ಇದಕ್ಕೊಂದು ಕಾನ್ಸ್ಟೆಂಟು ಕೆ ಅಂತ ತೊಗೊತೀನಿ. ಇದೇನಿದೆ, ಕೆಗೆ ಒಂದು ಈಕ್ವಲ್ ಈ ರೀತಿ ಕಾನ್ಸ್ಟೆಂಟ್ ಇದೆ ಅಂತ ತೊಗೊತೀನಿ. ಓಕೆ, ಈ ರೀತಿ ಕಾನ್ಸ್ಟೆಂಟ್ ಕೆ ಇದೆ ಅಂತ ತೊಗೊಂಡಾಗ ಈ ಪ್ರತಿಯೊಂದು ಏನಾಗುತ್ತೆ, ಇದಕ್ಕಿಂತ ಇದು ಕೆ ಪಟ್ಟು ದೊಡ್ಡದಿದೆ ಅಂತ ತೊಗೊತೀನಿ. ಓಕೆ, ಇದರ ಅರ್ಥ ಏನು, ಈ ಟ್ರಯಾಂಗಲ್ಗಿಂತ ಈ ಟ್ರಯಾಂಗಲ್ ಏನಿದೆ ಕೆ ಪಟ್ಟು ದೊಡ್ಡದಿದೆ. ಓಕೆ, ಏನಿದೆ, ಕೆ ಪಟ್ಟು ದೊಡ್ಡದಿದೆ ಅಂತ ನಾನು ಇಲ್ಲಿ ತೊಗೊಂಡಿದ್ದೀನಿ. ಈ ರೀತಿ ತೊಗೊಂಡಾಗ ಏನಾಗುತ್ತೆ, ನಾನು ಎ ಬಿ ಬೈ ಪಿ ಕ್ಯೂ ಮಾಡ್ತೀನಿ. ಈಗ ಏನು ಮಾಡ್ತೀನಿ, ಎ ಬಿ ಬೈ ಪಿ ಕ್ಯೂ. ಓಕೆ, ಎ ಬಿ ಬೈ ಪಿ ಕ್ಯೂ ಮಾಡಿದಾಗ ಏನು ಬರುತ್ತೆ, ಕೆ ಬರುತ್ತೆ ನನಗೆ ಹೊರಗಡೆ. ಏನು ಮಾಡ್ತೀನಿ ನಾನು, ಎ ಬಿ ಬೈ ಪಿ ಕ್ಯೂ ಅಥವಾ ಪಿ ಕ್ಯೂ ಬೈ ಎ ಬಿ ಮಾಡೋಣ. ಓಕೆ, ಪಿ ಕ್ಯೂ ಬೈ ಎ ಬಿ ಈಗ ನೋಡಿ, ಪಿ ಕ್ಯೂ ಬೇಕಿತ್ತಂದರೆ ಏನು ಬೇಕು ನನಗೆ, ಪಿ ಆರ್ ಸ್ಕ್ವೇರ್ ಪ್ಲಸ್ ಆರ್ ಕ್ಯೂ ಸ್ಕ್ವೇರ್ ಅಂಡರ್ ರೂಟಲ್ಲಿ ಪಿ ಆರ್ ಸ್ಕ್ವೇರ್ ಪ್ಲಸ್ ಆರ್ ಕ್ಯೂ ಸ್ಕ್ವೇರ್ ಓಲ್ ಡಿವೈಡ್ ಬೈ, ನೆಕ್ಸ್ಟ್ ಇಲ್ಲಿ ಎ ಬಿ ಬೇಕಿತ್ತಂದರೆ ಏನಾಗುತ್ತೆ, ಒಳಗಡೆ ಅಂಡರ್ ರೂಟಲ್ಲಿ ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್ ಓಕೆ, ಇದರಿಂದ ನೋಡಿ ಮೇಲಿಂದು ಇದಕ್ಕೆ ಏನಿದೆ, ಸೇಮ್ ಇದೆ, ಪಿ ಆರ್ ಬೈ ಎ ಸಿ. ಹೌದಾ, ಪಿ ಆರ್ ಬೈ ಎ ಸಿ ಯಾವುದಕ್ಕೆ ಈಕ್ವಲ್ ಇದೆ, ಒಂದು ಕೆ ಕಾನ್ಸ್ಟೆಂಟ್ಗೆ ಈಕ್ವಲ್ ಇದೆ. ಹೌದಾ, ನಾನು ಪಿ ಆರ್ ಈಕ್ವಲ್ ಟು ಎ ಸಿ ಅಂತ ಬರ್ಕೋಬೋದಾ, ನೋಡಿ, ಪಿ ಆರ್ ಈಕ್ವಲ್ ಟು ಕೆ ಟೈಮ್ಸ್ ಎ ಸಿ, ಪಿ ಆರ್ ಈಕ್ವಲ್ ಟು ಕೆ ಟೈಮ್ಸ್ ಎ ಸಿ ಆಗುತ್ತೆ. ಸೊ ಇಲ್ಲಿಂದ ಏನಾಯಿತು, ಒಂದು ಕೆ ಸ್ಕ್ವೇರ್ವರೆಗೆ ಬಂತು, ಇಲ್ಲಿಂದ ಕೆ ಸ್ಕ್ವೇರ್. ಸೊ ಫೈನಲಾಗಿ ಏನು ಬಂತು, ಹೊರಗಡೆ ಕೆ ಬರುತ್ತೆ ನನಗೆ. ಓಕೆ, ಏನು ಬರುತ್ತೆ, ಕೆ ಬರುತ್ತೆ. ನಾನಲ್ಲಿ ಏನಿಲ್ಲ, ಸಿಂಪಲಾಗಿ ಇದು ಪಿ ಆರ್ ಇದೆ ಅಲ್ವಾ, ನೋಡಿ ಇಲ್ಲಿ ಪಿ ಆರ್ ಈಕ್ವಲ್ ಟು ಕೆ ಟೈಮ್ಸ್ ಎ ಸಿ ಅಂತ ಬರ್ಕೊಂಡೆ, ಅದನ್ನು ತಂದು ಇಲ್ಲಿ ಹಾಕಿದೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಆರ್ ಕ್ಯೂ ಬೈ ಸಿ ಬಿ ಇದೆನಾ, ನಾನೇನು ಮಾಡ್ತೀನಿ, ಆರ್ ಕ್ಯೂ ಈಕ್ವಲ್ ಟು ಕೆ ಟೈಮ್ಸ್ ಸಿ ಬಿ ಅಂತ ತೊಗೊಂಡೆ, ಅದನ್ನು ತಂದು ಇಲ್ಲಿ ಹಾಕಿದೆ.
ಈಗ ಇವೆರಡರಲ್ಲಿ ಏನಿದೆ ಕೆ ಸ್ಕ್ವೇರ್ ಸೇಮ್ ಇದೆ. ಸೊ ಅಂಡರ್ ರೂಟ್ ಕೆ ಸ್ಕ್ವೇರ್ ಏನಾಯಿತು ಕಾಮನ್ ಆಯಿತು. ಸೊ ಹೊರಗಡೆ ಏನು ಬರುತ್ತೆ ಫೈನಲ್ ಆಗಿ ಕೆ ಏನಾಗುತ್ತೆ ಹೊರಗಡೆ ಬರುತ್ತೆ. ಓಕೆ, ಕೆ ಹೊರಗಡೆ ಬಂತು. ಸೊ ನನಗೆ ಪಿ ಕ್ಯೂ ಬೈ ಎ ಬಿನೂ ಏನಾಯಿತು ಕೆ ಈಕ್ವಲ್ ಟು ಪ್ರೂವ್ ಆಯಿತು. ಸೊ ನಾನೇನು ಮಾಡಿದೆ ಇದನ್ನು ಪ್ರೂವ್ ಮಾಡಿದ್ನ, ಇದನ್ನೇನು ಮಾಡಿದೆ ಫೈನಲ್ ಆಗಿ ಪ್ರೂವ್ ಮಾಡಿದೆ. ಓಕೆ, ಫೈನಲ್ ಆಗಿ ಪ್ರೂವ್ ಮಾಡಿದೆ. ನಾನು ಪ್ರೂವ್ ಮಾಡೋದ್ರಿಂದ ಏನು ಬಂತು ನನಗೆ 3 ಆ್ಯಂಗಲ್ಗಳು ಏನಾಗುತ್ತೆ ಸೇಮ್ ಅಂತ. ಅಂದರೆ ಇವೆರಡೂ ಟ್ರೈಂಗಲ್ ಏನಿವೆ ಅಲ್ವಾ, ಇಲ್ಲಿ ಇರ್ತಕ್ಕಂಥ 2 ತ್ರಿಭುಜಗಳು ಏನಿವೆ ಒಂದಕ್ಕೊಂದು ಸಿಮಿಲರ್ ಆಗಿವೆ, ಏನಾಗಿವೆ ಸಮಾಂತರವಾಗಿವೆ. ಓಕೆ, ಏನಾಯಿತು 2 ತ್ರಿಭುಜ ಎ ಪಿ ಸಿ. ಓಕೆ, ಏನಿದೆ ಸಿಮಿಲರ್ ಇದೆ ಟು ಟ್ರೈಂಗಲ್ ಪಿ ಕ್ಯೂ ಆರ್. ಓಕೆ, ಈ ಸ್ಟೇಟ್ಮೆಂಟ್ ನಾನು ಕೊಟ್ಟ ನಂತರ ಏನಾಗುತ್ತೆ ಇಲ್ಲಿ ಫೈನಲ್ ಆಗಿ, ಸೊ ಆ್ಯಂಗಲ್ ಬಿ ಈಕ್ವಲ್ ಟು ಏನಾಗುತ್ತೆ ಆ್ಯಂಗಲ್ ಕ್ಯೂ ಆಗುತ್ತೆ. ಓಕೆ, ಗೊತ್ತಾಯ್ತಾ ಯಾವ ರೀತಿ ನಾವು ಇದನ್ನು ಪ್ರೂವ್ ಮಾಡಿದ್ವು ಅಂತ. ಇದು ಆ್ಯಕ್ಚುಲಿ ಒಂದು ಟ್ರೈಂಗಲ್ ಕ್ವಶನ್ನು, ಬಟ್ ನಿಮ್ಗೆ ಏನು ಮಾಡಿದ್ದಾರೆ ಇಲ್ಲಿ ರೇಷಿಯೋ ಕೊಡೋ ಜಾಗದಲ್ಲಿ ಏನು ಕೊಟ್ಬಿಟ್ಟಿದ್ದಾರೆ, ನಿಮ್ಗೆ ನಾರ್ಮಲ್ ಆಗಿ ರೇಷಿಯೋ ಕೊಡೋ ಜಾಗದಲ್ಲಿ ಏನು ಕೊಟ್ಟಿದ್ದಾರೆ ಬಿ ಮತ್ತು ಸೈನ್ ಬಿ ಮತ್ತು ಸೈನ್ ಕ್ಯೂ ಅನ್ನು ಕೊಟ್ಟಿದ್ದಾರೆ ಅಷ್ಟೇ. ನಾರ್ಮಲಾಗಿ ಟ್ರೈಂಗಲ್ ಪ್ರಶ್ನೆ ಮಾಡಬೇಕಾದ್ರೆ ಏನು ಕೊಡ್ತಿದ್ರು, ತ್ರಿಭುಜಗಳ ಪ್ರಶ್ನೆ ಮಾಡಬೇಕಾದ್ರೆ ಸೈನ್ ಬಿ ಮತ್ತು ಸೈನ್ ಕ್ಯೂ ಈ ರೀತಿ ರೇಷಿಯೋ ಕೊಡೋದು ಏನು ಮಾಡಿದ್ರು, ಎ ಸಿ ಬೈ ಎ ಬಿ ಆದರೆ ಎ ಸಿ ಬೈ ಎ ಬಿ ಈಕ್ವಲ್ ಟು ಪಿ ಆರ್ ಬೈ ಪಿ ಕ್ಯೂ ಆದರೆ ಇದನ್ನು ನೀವು ಈ ರೀತಿ ಸಾಧಿಸಿ ಅಂತ ಈ ರೀತಿ ಕೊಡ್ತಿದ್ರಲ್ವ, ಅಷ್ಟೇ ಇಲ್ಲಿ ಸೈನ್ ಬಿ ಸೈನ್ ಕ್ಯೂ ಅನ್ನು ಬಳಸ್ಕೊಂಡಿದ್ದಾರೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡಿ ಉದಾಹರಣೆ 3ರಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಟ್ರೈಂಗಲ್ ಎ ಬಿ ಸಿಯಲ್ಲಿ ಎ ಬಿ ಈಕ್ವಲ್ ಟು 29 ಇದೆ. ಏನಿದೆ ಎ ಬಿ ಈಕ್ವಲ್ ಟು 29, ಬಿ ಸಿ ಈಕ್ವಲ್ ಟು 21 ಮಾನಗಳು ಮತ್ತು ಇದು ಆದರೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಓಕೆ, ಅಂದರೆ ನನಗೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾವನ್ನು ಕಂಡುಹಿಡಿಬೇಕು ಮತ್ತು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇವೆರಡನ್ನು ಕಂಡುಹಿಡಿಬೇಕು. ಓಕೆ, ಇಲ್ಲಿ ಹೋಗೋದಕ್ಕಿಂತ ಮೊದಲು ನಿಮಗೊಂದು ಇದನ್ನು ಹೇಳ್ತೀನಿ ನೋಡಿ, ನೋಟ್ಸಲ್ಲಿ ಪರಿಸ್ಬಿಡ್ತೀನಿ ಇಲ್ಲಿ ಸ್ಟಾರ್ಟಿಂಗಲ್ಲಿ. ಓಕೆ, ಇಲ್ಲಿ ಬರೋಣ. ಓಕೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ನೋಟ್ ಏನಂದರೆ, ನಾವು ಯಾವಾಗ ಸೈನ್ ಸ್ಕ್ವೇರ್ ಎ ಬರಿತೀವಿ ಅಲ್ವಾ, ಸೈನ್ ಸ್ಕ್ವೇರ್ ಎ ಮತ್ತು ಸೈನ್ ಎ ಇದ್ರದ್ದು ಹೋಲ್ ಸ್ಕ್ವೇರ್ ಇವೆರಡು ಏನಿರುತ್ತೆ ಸೇಮ್ ಇರುತ್ತೆ. ಓಕೆ, ಇವೆರಡು ಏನಿರುತ್ತೆ ಸೇಮ್. ಓಕೆ, ಏನಿರುತ್ತೆ ಸೇಮ್ ಇರುತ್ತೆ ಇವೆರಡು. ಓಕೆ, ಮತ್ತು ಇನ್ನೊಂದು ಸೈನ್ ಎ ಹೋಲ್ ಇನ್ವರ್ಸ್, ದಿಸ್ ಈಸ್ ನಾಟ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎ. ಓಕೆ, ಇದು ನೆನಪಿರಲಿ ಸರಿ. ಇವೆರಡು ಏನಿರುತ್ತೆ ಸೇಮ್ ಇರುತ್ತೆ. ಸೈನ್ ಸ್ಕ್ವೇರ್ ಎ ಬರೆದ್ರೂ ಒಂದೇ, ಸೈನ್ ಎ ಹೋಲ್ ಸ್ಕ್ವೇರ್ ಅಂದ್ರೂ ಒಂದೇ ಆಗುತ್ತೆ. ಬಟ್ ಅದೇ ಸೈನ್ ಎ ಇನ್ವರ್ಸ್, ಓಕೆ, ಅಂದರೆ ಇಲ್ಲಿ ಎಗೆ ಇನ್ವರ್ಸ್ ಹಾಕಿರ್ತಾರೆ. ಓಕೆ, ಏನು ಹಾಕಿರ್ತಾರೆ ಇಲ್ಲಿ ಎಗೆ ಇನ್ವರ್ಸ್ ಹಾಕಿರ್ತಾರೆ, ಇಲ್ಲಿ ಸೈನ್ಗೆ ಇನ್ವರ್ಸ್ ಹಾಕಿರ್ತಾರೆ. ಇವ್ರ ಬಗ್ಗೆ ನಾವು ಈ ಸದ್ಯಕ್ಕೆ ಹೆಚ್ಚಾಗಿ ಡಿಸ್ಕಸ್ ಮಾಡಲ್ಲ, ಯಾಕಂದರೆ ನೀವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ 12th ಕಲಿತೀರಾ. ಓಕೆ, 12th ಏನು ಮಾಡ್ತಾರೆ ಇವ್ರ ಬಗ್ಗೆ ಡೀಟೇಲಾಗಿ ಕಲಿತೀರಾ. ಓಕೆ, ಇಲ್ಲಿ ಅಷ್ಟೇನು ಬೇಡ, ಬಟ್ ಒಂದು ನಾಲೆಜ್ ಇರಲಿ ನಿಮಗೆ. ಈಗ ಬನ್ನಿ ಕ್ವಶನ್ಸ್ ಮಾಡೋಣ ಇಲ್ಲಿ. ಓಕೆ, ಈಗ ನೋಡಿ ಮ್ಯಾಜಿಕ್ ನಂಬರ್ ನೆನಪಿದೆನಾ, 3, 4, 5 ಈ ಟ್ರೈಂಗಲಲ್ಲಿದ್ದಾಗ. ಓಕೆ, ಅದೇ ರೀತಿ ಇದು 29, 21 ಪೈಥಾಗೊರಸ್ಸಾಗಿ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ, ಇದು 20 ಬರುತ್ತೆ. ಎಷ್ಟು ಬರುತ್ತೆ 20 ಬರುತ್ತೆ ಇದ್ರ ವ್ಯಾಲ್ಯೂ. ಇಲ್ಲಿ ಎಷ್ಟು ಬರುತ್ತೆ 20. ಓಕೆ, 29 ಸ್ಕ್ವೇರ್ ಇದನ್ನೆಲ್ಲ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಇದನ್ನೆಲ್ಲ ಈ ರೀತಿ ಮಾಡ್ಕೊಳ್ತೋದಾಗ ಎಷ್ಟು ಬರುತ್ತೆ 29 ಸ್ಕ್ವೇರ್ ಈಕ್ವಲ್ ಟು, ಇಲ್ಲಿ ನೋಡಿ ಮಾಡ್ಬಿಡ್ತೀನಿ, 29 ಸ್ಕ್ವೇರ್ ಈಕ್ವಲ್ ಟು 21 ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಬರುತ್ತೆ. ಓಕೆ, ಫೈನಲಾಗಿ ಇದರಿಂದ ನಮ್ಗೆ ಏನು ಸಿಗುತ್ತೆ, ಎ ಸಿ ಸಾಲ್ವ್ ಮಾಡಿದಾಗ 20 ಸಿಗುತ್ತೆ ಆನ್ಸರ್. ಓಕೆ, ಪೈಥಾಗೊರಸ್ ಪ್ರಮೇಯದಿಂದ ತೆಕ್ಕೊಂಡ್ವಿ. ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇದೆ ಅಲ್ವಾ, ಇದ್ರ ಆನ್ಸರು ನಾನು ನೋಡ್ದೇನೆ ಹೇಳ್ಬಿಡ್ತೀನಿ, ಆನ್ಸರ್ 1 ಬರುತ್ತೆ ಅಂತ. ಏನು ಬರುತ್ತೆ ಆನ್ಸರು 1 ಬರುತ್ತೆ. ಇದು ಹೆಂಗಂತ ಮುಂದೆ ಹೇಳ್ತೀನಿ. ಓಕೆ, ಮುಂದೆ ಮಾಡ್ತೀವಲ್ವ ಪ್ರಶ್ನೆಗಳು, ಅಥವಾ ಇದರಲ್ಲಿ ಕೆಲವೊಂದು ಪ್ರಮೇಯಗಳಿವೆ, ಅದರಲ್ಲಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಬಂತು ಅಂತ. ಓಕೆ, ಈಗ ಬೇಸಿಕ್ಕಾಗಿ ಇದರಿಂದ ಆನ್ಸರ್ 1 ಬರುತ್ತೆ. ಈಗ ಮಾಡಿ ನೋಡೋಣ ಒಂದು ಸಲ. ಓಕೆ, ಈಗ ಪ್ರಶ್ನೆ ಮಾಡೋಣಂತೆ
ನನಗೇನು ಬೇಕು, ಕಾಸ್ ಥೀಟಾ ಬೇಕು. ಓಕೆ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇದನ್ನು ನಾನು ಮಾಡಬೇಕಿಲ್ಲಿ. ಈ ಕಾಸ್ ಥೀಟಾ ಅಂದ್ರೇನು, ಇಲ್ಲಿ ಥೀಟಾ ಇದೆ. ಓಕೆ, ಥೀಟಾ ಇಲ್ಲಿದೆ ನೋಡಿ ಥೀಟಾ, ಹೌದಾ, ಇಲ್ಲಿ. ಓಕೆ, ಈ ಕಡೆ ಥೀಟಾ ಇದೆ. ಸೊ ಅಭಿಮುಖ ಬಾಹು ಏನಾಗುತ್ತೆ, ಇಲ್ಲಿದೆ ನನಗೆ. ಓಕೆ, ನಾನು ಕಾಸ್ ಥೀಟಾಕ್ಕೆ ಏನು ಬೇಕಾಗಿಲ್ಲ, ಅಭಿಮುಖ ಬಾಹು ಬೇಕಾಗಿಲ್ಲ, ಏನು ಬೇಕು, ಪಾರ್ಶ್ವಭಾವ ಬೇಕು. ಸೊ 21 ಸ್ಕ್ವೇರ್ ಡಿವೈಡ್ ಬೈ 29 ಸ್ಕ್ವೇರ್ ಆಗುತ್ತೆ. ಓಕೆ, ಏನಾಯಿತು, 21 ಸ್ಕ್ವೇರ್ ಡಿವೈಡ್ ಬೈ 29 ಸ್ಕ್ವೇರ್. ಓಕೆ, 21 ಸ್ಕ್ವೇರ್ 29 ಸ್ಕ್ವೇರ್ ಪ್ಲಸ್ ಇಲ್ಲೇನಾಗುತ್ತೆ, ಈಗ ಸೈನ್ ಅಂದರೆ ಅಪೋಸಿಟ್. ಓಕೆ, ಅಪೋಸಿಟ್ ಬೈ ವಿಕರ್ಣ, ಹೌದಾ, ಲೈಕ್ ಕೂಡ ಬಂತು. ಸರಿ, ಏನಾಗುತ್ತೆ, 20 ಡಿವೈಡ್ ಬೈ 29, 20 ಡಿವೈಡ್ ಬೈ 29 ಇದ್ರದ್ದು ಕೂಡ ಸ್ಕ್ವೇರು. ಈಗ ನೋಡಿ ಬೇಸ್ ಸೇಮ್ ಇದೆ, ಸೊ 29 ಸ್ಕ್ವೇರ್ ಆಯಿತು. ಓಕೆ, ಮೇಲ್ಗಡೆ 21 ಸ್ಕ್ವೇರ್ ಪ್ಲಸ್ 20 ಸ್ಕ್ವೇರ್. ಓಕೆ, ಇದನ್ನು ಜಾಯಿಂಟ್ ಮಾಡಿದಾಗ ಏನು ಬರುತ್ತೆ, 21 ಸ್ಕ್ವೇರ್. 21 ಸ್ಕ್ವೇರ್ ಅಂದರೆ ಎಷ್ಟು, ಕ್ಯಾಲ್ಕುಲೇಟ್ ಮಾಡೋಣ. 21 ಇಂಟು 21. ಓಕೆ, ಎಷ್ಟಾಯಿತು, 441. 441 ಪ್ಲಸ್ 20 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ, 400 ಆಗುತ್ತೆ. ಓಲ್ ಡಿವೈಡ್ ಬೈ 29 ಸ್ಕ್ವೇರ್. ಓಕೆ, ಈ 29 ಸ್ಕ್ವೇರ್ ಅಂದರೆ ಎಷ್ಟು, ಸೇಮ್ 841 ಆಗುತ್ತೆ. 29 ಇಂಟು 29 ಎಷ್ಟಾಗುತ್ತೆ, 840. 1 ಡಿವೈಡ್ ಬೈ 841. ಸೊ ಟೋಟಲಾಗಿ ಏನು ಬಂತು, ನನಗೆ 1 ಬರುತ್ತೆ ಆನ್ಸರ್. ಫೈನಲಾಗಿ ಏನು ಬರುತ್ತೆ, 1 ಬರುತ್ತೆ. ಓಕೆ, ಇದು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇದ್ರದ್ದು ಆಟ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ನೋಡಿ, ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಈಗ ಆಲ್ರೆಡಿ ನಾನು ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಏನು ಬಂತು, 21 ಡಿವೈಡ್ ಬೈ 29 ಸ್ಕ್ವೇರ್. ಓಕೆ, ಇಲ್ಲಿ ಬರ್ಕೊಂಬಿಡ್ತೀನಿ. ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಎಷ್ಟು, 21. ಹೌದಾ, ಇಲ್ಲೆಷ್ಟು ಬಂತು, 20 ಬಂದಿತ್ತಾ, ಇಲ್ಲೆಷ್ಟು ಬಂದಿತ್ತು, 20. ಓಕೆ, ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಎಷ್ಟು, 21 ಸ್ಕ್ವೇರ್ ಡಿವೈಡ್ ಬೈ 29 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಅಭಿಮುಖ ಬೈ ವಿಕರ್ಣ. ಅಭಿಮುಖ ಎಷ್ಟಿದೆ, 20 ಸ್ಕ್ವೇರ್ ಡಿವೈಡ್ ಬೈ 29 ಸ್ಕ್ವೇರ್. ಸೊ ಇದು 441 ಮೈನಸ್ 400 ಡಿವೈಡ್ ಬೈ 29 ಸ್ಕ್ವೇರ್. 29 ಸ್ಕ್ವೇರ್ ಆಯಿತು. ಸೊ ಇದು 41 ಡಿವೈಡ್ ಬೈ 29 ಸ್ಕ್ವೇರ್ ಆಗುತ್ತೆ. ನೀವು ಇದನ್ನು 41 ಡಿವೈಡ್ ಬೈ 441 ಅಂತ ಕೂಡ ಬರಿಬೋದು. ಓಕೆ, ಸಾರಿ, 841 ಆಗುತ್ತೆ. ಇದು ಏನಾಗುತ್ತೆ, 841 ಆಗುತ್ತೆ. ಏನಾಯಿತು, 841. ಓಕೆ, ಇದೇನಾಯಿತು, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾದ ಬೆಲೆ. ಅರ್ಥ ಆಯ್ತಾ? ಯಾವ ರೀತಿ ನಾವು ಸೈನ್ನ ತೊಗೊತೀವಿ, ಯಾವ ರೀತಿ ಕಾಸನ್ನು ತೊಗೊತೀವಿ, ವ್ಯಾಲ್ಯೂನ ಪುಟ್ ಮಾಡಿ ಈಸಿಯಾಗಿ ಮಾಡ್ಕೊಳ್ಳೋದು. ಅಷ್ಟೇನು ಟಫಿನ ಕೆಲಸ ಇಲ್ಲ, ಎಲ್ಲ ಈಸಿಯಾಗಿಯೇ ಇದೆ. ಬನ್ನಿ, ಲಾಸ್ಟ್ ಸೆಕೆಂಡ್ ಪ್ರಶ್ನೆ. ಇದು ಇವತ್ತಿನ ಲಾಸ್ಟ್ ಸೆಕೆಂಡ್ ಪ್ರಶ್ನೆ. ಇದನ್ನು ಮಾಡೋಣ. ಓಕೆ, ಇದು ಲಂಬಕೋನ ತ್ರಿಭುಜ. ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಲಂಬಕೋನವಾಗಿದೆ. ಓಕೆ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಬಿ ಲಂಬಕೋನ ಆಗಿದೆ ಅಂದರೆ ಬಿ ಆ್ಯಂಗಲ್ ಏನಿದೆ, 90 ಡಿಗ್ರಿ ಇದೆ ಅಂತ ಅರ್ಥ. ಟ್ಯಾನ್ ಎ ಈಕ್ವಲ್ ಟು 1 ಆದರೆ ಟ್ಯಾನ್ ಎ ಈಕ್ವಲ್ ಟು 1. ಓಕೆ, ಅಂದರೆ ಇಲ್ಲಿಂದ ಹೇಳಿದ್ದಾರೆ. ಓಕೆ, ಏನು ಮಾಡಿದ್ದಾರೆ, ಇಲ್ಲಿಂದ ಟ್ಯಾನ್ ಎ ಅನ್ನು ತೊಗೊಂಡಿದ್ದಾರೆ. ಇಲ್ಲಿಂದ ತೊಗೊಂಡ್ರೆ ಏನಾಗುತ್ತೆ, ಬಿ ಸಿ ಬೈ ಎ ಸಿ ಆಗುತ್ತೇನಾ, ಟ್ಯಾನ್ ಎ ಇಲ್ಲಿಂದ ತೊಗೊಂಡ್ರೆ. ಓಕೆ, ಏನಾಗುತ್ತೆ, ಬಿ ಸಿ ಬೈ ಎ ಸಿ ಆಗುತ್ತೆ. ಇದು ಈಕ್ವಲ್ ಅಂದರೆ ನನಗೇನಂತ ಹೇಳಿದ್ದಾನೆ, ಬಿ ಸಿ ಈಕ್ವಲ್ ಟು ಎ ಬಿ ಅಂತ ಹೇಳಿದ್ದಾನೆ. ಓಕೆ, ಇದನ್ನು ನಾವು ಭಾಳ ಯೂಸ್ ಮಾಡ್ತೀವಿ. ಎಲ್ಲಿ, ತ್ರಿಕೋನಮಿತಿ ಅಪ್ಲಿಕೇಶನ್ ನೆಕ್ಸ್ಟ್ ಚಾಪ್ಟರ್ ಇದೆ ಅಲ್ವಾ, ತ್ರಿಕೋನಮಿತಿಯನ್ನು ಬಳಸ್ಕೊಂಡು ಅಲ್ಲಿ ಲೆಕ್ಕಗಳನ್ನ ಮಾಡ್ತೀವಲ್ಲ, ಅಲ್ಲಿ ಇದನ್ನು ಜಾಸ್ತಿ ಬಳಸ್ಕೊತೀವಿ. ಈಗ ಟ್ಯಾನ್ ಎ ಈಕ್ವಲ್ ಟು 1 ಅಂದ್ರೇನು, ಟ್ಯಾನ್ ಎ ಈಕ್ವಲ್ ಟು 1 ಏನಾಗುತ್ತೆ, ಬಿ ಸಿ ಬೈ ಎ ಸಿ ಆಗುತ್ತೆ, ಈಕ್ವಲ್ ಟು 1 ಆಯಿತು. ಇದೇ ಟ್ಯಾನ್ ಎ ಅಲ್ವಾ, ಅಂದರೆ ನನಗೆ ಇಲ್ಲಿಂದ ಏನು ಕೊಟ್ಟ, ಬಿ ಸಿ ಈಕ್ವಲ್ ಟು ಎ ಸಿ ಅಂತ ಕೊಟ್ಟ. ಓಕೆ, ಸರಿ. ಮತ್ತು 2 ಸೈನ್ ಎ ಕಾಸ್ ಎ ಈಕ್ವಲ್ ಟು 1 ಇದು ಆದರೆ, ಅಂದರೆ 2 ಸೈನ್ ಎ ಇಂಟು ಕಾಸ್ ಎ ಈಕ್ವಲ್ ಟು 1 ಆಗಿದೆನಾ ಏನು ಪರೀಕ್ಷಿಸಿ ಅಂತ ಹೇಳ್ತಾನೆ. ಓಕೆ, ಸೈನ್ ಎ ಅಂದರೆ ಏನು ಬರುತ್ತೆ, ಇಲ್ಲಿಂದನೇ ಆ್ಯಂಗಲ್ ಇಲ್ಲಿಂದನೇ ತೊಗೊಂಡೋಗ ಸೈನ್ ಎ ಅಂದರೆ ಏನು ಬರುತ್ತೆ ಅದನ್ನು ಇಂಟು ಮಾಡಿ ಎಲ್ಲ ಚೆಕ್ ಮಾಡ್ಬೇಕಿಲ್ಲಿ. ಓಕೆ, ಸರಿ ಮಾಡೋಣ.
ಇಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ವಿಷಯದ ಪ್ರಕಾರ ಏನು, ಟ್ಯಾನ್ ಎ ಈಕ್ವಲ್ ಟು ಏನಾಗುತ್ತೆ, ಬಿ ಸಿ ಬೈ, ಹೌದಾ, ಆ್ಯಂಗಲ್ ಎಲ್ಲಿದೆ ನಂದು, ಎ ಆ್ಯಂಗಲ್ ಇಲ್ಲಿದೆನಾ, ಆ್ಯಂಗಲ್ ಏನಿದೆ ಇಲ್ಲಿದೆ. ಸೊ ಆ್ಯಂಗಲ್ ಇಲ್ಲಿದ್ದಾಗ ಈಕ್ವಲ್ ಟು ಏನಾಯ್ತು, ಇದು 1 ಆಯಿತು ಈಕ್ವಲ್ ಟು ಟ್ಯಾನ್ ಎ ಈಕ್ವಲ್ ಟು ಏನಿದೆ, ಬಿ ಸಿ ಬೈ ಎ ಬಿ ಆಗುತ್ತೆ, ಬಿ ಸಿ ಬೈ ಎ ಬಿ. ಯಾಕಂದರೆ ಟ್ಯಾನ್ ಅಂದರೆ ಏನು, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು, ಅಭಿಮುಖ ಬಾಹು ಏನು, ಬಿ ಸಿ ಬೈ ಎ ಬಿ ಆಯಿತು. ಸೊ ಇದರಿಂದ ನನಗೇನು ಬಂತು ಫೈನಲ್ ಆಗಿ, ಎ ಬಿ ಈಕ್ವಲ್ ಟು ಬಿ ಸಿ ಅಂತ ಬಂತು. ಏನು ಬಂತು, ಎ ಬಿ ಈಕ್ವಲ್ ಟು ಬಿ ಸಿ ಅಂತ ಬಂತು. ಈಗ 2 sin A ಇಂಟು ಕಾಸ್ ಎ ಇದೆ, ಇದನ್ನು ಪರೀಕ್ಷೆ ಮಾಡಬೇಕು. 2 sin A ಇಂಟು ಕಾಸ್ ಎ ಈಕ್ವಲ್ ಟು 1 ಆಗಿದೆನಾ, ಇದನ್ನು ನಾನೇನು ಮಾಡಬೇಕು, ಪರೀಕ್ಷೆ ಮಾಡಬೇಕು. ಏನು ಮಾಡಬೇಕು, ಪರೀಕ್ಷೆ ಮಾಡಬೇಕು. ಸರಿ, ಈಗ sin A ಅಂದರೆ ಏನು ಬರುತ್ತೆ, sin A ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ, ಅಂದರೆ ಎ ಬಿ ಸಿ ಬೈ ಎ ಸಿ ಆಗುತ್ತೆ. 2 ಇಂಟು ಬಿ ಸಿ ಬೈ ಎ ಸಿ. ನೆಕ್ಸ್ಟ್ ಇಂಟು ಕಾಸ್ ಎ ಅಂದ್ರೇನು, ಎ ಬಿ, ಹೌದಾ, ಪಾರ್ಶ್ವಬಾಹು ಬೈ ವಿಕರ್ಣ. ಸೊ ಎ ಬಿ ಬೈ ಎ ಸಿ ಬರುತ್ತೆ, ಏನು ಬರುತ್ತೆ, ಎ ಬಿ ಬೈ ಎ ಸಿ, ಎ ಬಿ ಬೈ ಎ ಸಿ ಬಂತು. ಓಕೆ, ಈಗ ಇದನ್ನು ಮುಂದಕ್ಕಿನ್ನ ಸಾಲ್ವ್ ಮಾಡಿದಾಗ ಏನು ಬರುತ್ತೆ, 2 ಇಂಟು ಕೆಳಗಡೆ ಏನು ಬಂತು, ಎ ಸಿ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಇಲ್ಲಿ ಬಿ ಸಿ ಈಕ್ವಲ್ ಟು ಎ ಬಿನ ನೋಡಿ, ಬಿ ಸಿ ಈಕ್ವಲ್ ಟು ಎ ಬಿ ಇದೆ ನನಗಿಲ್ಲಿ, ಬಿ ಸಿ ಈಕ್ವಲ್ ಟು ಎ ಬಿ ಇದೆ. ಸೊ ಯಾವುದಾದ್ರೂ ಒಂದು ತೊಗೊಂಡ್ರು ನಾನು ಎ ಬಿ ಸ್ಕ್ವೇರ್ ಆಗುತ್ತೆ, ಏನಾಗುತ್ತೆ, ಎ ಬಿ ಸ್ಕ್ವೇರ್ ಆಗುತ್ತೆ. ಇದು ಈಗ ನೋಡಿ, ಎ ಬಿ ಎ ಸಿ ಯಾವುದೇ ರೀತಿಯ ರಿಲೇಷನ್ ಬರೋದಿಲ್ಲ ಇಲ್ಲಿ. ಓಕೆ, ಎ ಬಿ ಮತ್ತು ಎ ಸಿಗೆ ಯಾವುದೇ ರೀತಿಯ ರಿಲೇಷನ್ ಬರೋದಿಲ್ಲ, ಬಟ್ ನಾವು ಪಾಸಿಬಲ್ ಮಾಡಬೇಕು, ರಿಲೇಷನ್ ಬರೋ ಹಾಗೆ ಮಾಡಬೇಕು. ಅದೇ ಏನೋ ಒಬ್ಬ ಗಣಿತ ಸ್ಟೂಡೆಂಟ್ದು ಕೆಲಸ. ಓಕೆ, ಈಗ ಪೈಥಾಗೋರಸ್ ನಿಯಮ ಅಪ್ಲೈ ಮಾಡೋಣ. ಓಕೆ, ಪೈಥಾಗೋರಸ್ ನಿಯಮ ಅಪ್ಲೈ ಮಾಡಿದಾಗ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಯಿತು. ಈಗ ನನಗೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಈಕ್ವಲ್ ಟು ಬಿ ಸಿ ಇದೆ ಅಲ್ವಾ, ಸೊ 2 ಎ ಬಿ ಸ್ಕ್ವೇರ್ ಆಯಿತು. ಓಕೆ, ಈಗ ಎ ಬಿ ಬಿ ಸಿ ಈಕ್ವಲ್ ಇದೆ ಅಲ್ವಾ, ಅದನ್ನು ಈಕ್ವಲ್ ಆಯಿತು ನಾನು, 2 ಎ ಬಿ ಸ್ಕ್ವೇರ್ ಆಯಿತು. ಸೊ ನನಗೆ ಇಲ್ಲಿಂದ ಏನು ಬಂತಂದರೆ ಎ ಸಿ ಈಕ್ವಲ್ ಟು √2 ಎ ಬಿ. ಓಕೆ, √2 ಎ ಬಿ ಬಂತು. ಏನು ಬಂತು, ಎ ಸಿ ಈಕ್ವಲ್ ಟು √2 ಎ ಬಿ ಬಂತು. ಓಕೆ, ಅಥವಾ ಎ ಸಿ ಸ್ಕ್ವೇರ್ ಡಿವೈಡ್ ಬೈ ಎ ಬಿ ಸ್ಕ್ವೇರ್, ಎ ಸಿ ಸ್ಕ್ವೇರ್ ಡಿವೈಡ್ ಬೈ ಎ ಬಿ ಸ್ಕ್ವೇರ್ ಏನಾಗುತ್ತೆ, 2 ಆಗುತ್ತೆ. ಓಕೆ, ಈಗ ನೋಡಿ ಇಲ್ಲಿಂದ ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಸಿ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, 1/2 ಆಗುತ್ತೆ ಇದನ್ನು ಸಾಲ್ವ್ ಮಾಡಿತ್ತಂದರೆ. ಓಕೆ, ಇಲ್ಲಿ ನೋಡಿ. ಓಕೆ, ನಾನೇನು ಮಾಡ್ತೀನಿ, ಎ ಬಿ ಸ್ಕ್ವೇರ್ ಆ ಕಡೆ ಇಟ್ಕೊತೀನಿ, 2 ಈ ಕಡೆ ಕಳಿಸಿದರೆ 1/2 ಆಗುತ್ತೆ. ಈಕ್ವಲ್ ಟು ಏನಾಯಿತು, ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಸಿ ಸ್ಕ್ವೇರ್ ಆಯಿತು. ಓಕೆ, ಏನಾಯಿತು, ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಸಿ ಸ್ಕ್ವೇರ್ ಆಯಿತು. ಸೊ ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಏನಿದೆ, 1/2 ಇದೆ. ಸೊ ಇದೇನಾಗುತ್ತೆ, 2 ಇಂಟು 1/2. ಓಕೆ, ಏನಾಯಿತು, 2 ಇಂಟು 1/2 ಆಯಿತು. ಸೊ ಆದ್ದರಿಂದ ಬೆಲೆ ಏನು ಬಂತು ನನಗೆ, ಫೈನಲ್ ಆಗಿ 1 ಬಂತು. ಫೈನಲ್ ಬೆಲೆ ಏನು ಬಂತು ನನಗೆ, ಫೈನಲ್ ಬೆಲೆ ಏನು ಬಂತು, 1 ಬಂತು. ಸೊ ಇದೇನಿದೆ, ಇದು 2 sin A cos A ಈಕ್ವಲ್ ಟು 1 ಏನಿದೆ ಸರಿಯಾಗಿದೆ, ಇದಕ್ಕೆ ಒಪ್ಪುತ್ತೆ. ಓಕೆ, ಟ್ಯಾನ್ ಎ ಈಕ್ವಲ್ ಟು 1 ಇದ್ದಾಗ 2 sin A ಇಂಟು ಕಾಸ್ ಎ ಏನಿರುತ್ತೆ, 1 ಇರುತ್ತೆ. ಇದನ್ನು ನಾವೇನು ಮಾಡಿದ್ವಿ, ಪರೀಕ್ಷೆ ಮಾಡಿದ್ವಿ. ಓಕೆ, ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಉದಾಹರಣೆ 5. ಓಕೆ, ಉದಾಹರಣೆ 5. ಈಗ ಉದಾಹರಣೆಯಲ್ಲಿ ನೋಡಿ, ಟ್ರಯಾಂಗಲ್ ಒ ಪಿ ಕ್ಯೂ ಅಲ್ಲಿ ಪಿ ಬಿಂದುವಿನಲ್ಲಿ ಲಂಬಕೋನವಾಗಿದೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ, ಪಿ ಬಿಂದುವಿನಲ್ಲಿ ಏನಾಗಿದೆ, ಲಂಬಕೋನ ಆಗಿದೆ. ಓಕೆ, ಪಿ ಬಿಂದುವಿನಲ್ಲಿ ಏನಾಗಿದೆ, ಲಂಬಕೋನ ಆಗಿದೆ. ಒ ಪಿ ಈಕ್ವಲ್ ಟು 7 ಸೆಂಟಿಮೀಟರ್ ಮತ್ತು ಒ ಕ್ಯೂ ಮೈನಸ್ ಪಿ ಕ್ಯೂ ಈಕ್ವಲ್ ಟು 1 ಸೆಂಟಿಮೀಟರ್. ನೋಡಿ, ಒ ಕ್ಯೂ ಮೈನಸ್ ಪಿ ಕ್ಯೂ. ಓಕೆ, ಒ ಕ್ಯೂ ಮೈನಸ್ ಪಿ ಕ್ಯೂ ಈಕ್ವಲ್ ಟು ಏನಿದೆ, 1 ಸೆಂಟಿಮೀಟರ್ ಇದೆ. ಸೈನ್ ಕ್ಯೂ ಮತ್ತು ಕಾಸ್ ಕ್ಯೂ ಬೆಲೆಯನ್ನು ಕಂಡುಹಿಡಿಯಿರಿ. ಸೈನ್ ಕ್ಯೂ ಮತ್ತು ಕಾಸ್ ಕ್ಯೂ ಬೆಲೆಯನ್ನು ನಾನೇನು ಮಾಡ್ಬೇಕು, ಇಲ್ಲಿ ಕಂಡುಹಿಡಿಬೇಕು. ಈಗ ನನಗೆ ಸೈನ್ ಕ್ಯೂ ಕಾಸ್ ಕ್ಯೂ ಬೆಲೆ ಬೇಕಿತ್ತಂದರೆ ಏನು ಮಾಡ್ತೀನಿ ನಾನು, 7 ಸೆಂಟಿಮೀಟರ್ ಡಿವೈಡ್ ಬೈ ಇದು ಎಷ್ಟಿದೆ ಅದು ಬೇಕಾಗುತ್ತೆ, ನನಗೆ ವ್ಯಾಲ್ಯೂ ಬೇಕಾಗುತ್ತೆ. ಹೌದಾ, ಏನಾಗುತ್ತೆ, ವ್ಯಾಲ್ಯೂ ಬೇಕಾಗುತ್ತೆ ನನಗೆ. ಸೊ ಇದನ್ನು ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, ಏನಿಲ್ಲ, ಅಲ್ಲಿಗೆ ಹೋಗ್ಬೇಕು ವಾಪಸ್. ಪೈಥಾಗೋರಸ್ ನಿಯಮ, ಪೈಥಾಗೋರಸ್ ನಿಯಮದಿಂದಲೇ ಸಾಲ್ವ್ ಆಗೋದಿದು. ಓಕೆ, ಪೈಥಾಗೋರಸ್ ನಿಯಮದಲ್ಲಿ ನೋಡಿ, ನನಗೇನಿದೆ, ಒ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಒ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಏನು ಬರುತ್ತೆ, ಪಿ ಕ್ಯೂ ಸ್ಕ್ವೇರ್
ಪ್ಲಸ್ ಒ ಪಿ ಸ್ಕ್ವೇರಾ. ಒ ಪಿ ಸ್ಕ್ವೇರ್ ಅಂದರೆ ಏನು? 7 ಸೆಂಟಿಮೀಟ್ರ್. 7 ಸೆಂಟಿಮೀಟ್ರ್ ಅಂದರೆ ಎಷ್ಟು ಬರುತ್ತೆ? 7 7 49. ಓಕೆ, ಎಷ್ಟು ಬಂತು? ಪಿ ಕ್ಯೂ ಸ್ಕ್ವೇರ್ ಪ್ಲಸ್ 7 ಸೆಂಟಿಮೀಟ್ರ್, ಇದು ಒ ಪಿ ಸ್ಕ್ವೇರ್ ಏನಾಗುತ್ತೆ? ಇಷ್ಟಾಯಿತು. ಈಗ ನನಗೆ ಒ ಕ್ಯೂ ಸ್ಕ್ವೇರ್ ಅಂದ್ರೆ ನೋಡಿ, ಇಲ್ಲಿಂದ ತಗೊಳ್ತೀನಿ ನಾನು ರಿಲೇಷನ್. ಓಕೆ, ಇಲ್ಲಿಂದ ರಿಲೇಷನ್ ತಗೊಳ್ತೀನಿ. ನನಗೇನು ಬರುತ್ತೆ? ಇಲ್ಲಿಂದ ನಾನು ಒ ಕ್ಯೂ ಈಕ್ವಲ್ ಟು, ನೋಡಿ ಇಲ್ಲಿ ಒ ಕ್ಯೂ ಈಕ್ವಲ್ ಟು ಇಲ್ಲಿರ್ತಕ್ಕಂಥ ರಿಲೇಷನ್ ಇದೆ ಅಲ್ವಾ, ಇಲ್ಲೇನು ರಿಲೇಷನ್ ಇದೆ, ಈ ರಿಲೇಷನ್ನ ತೊಗೊಳ್ತೀನಿ ನೋಡಿ. ಓಕೆ, ಈಗ ಒ ಕ್ಯೂ ಈಕ್ವಲ್ ಟು ಈ ಪಿ ಕ್ಯೂನ ಈ ಕಡೆ ಕಳಿಸಿದರೆ ಏನಾಗುತ್ತೆ? 1 ಪ್ಲಸ್ ಪಿ ಕ್ಯೂ ಆಗುತ್ತೆ. 1 ಪ್ಲಸ್ ಪಿ ಕ್ಯೂ ಆಯಿತು. ಸರಿ, ಈ ಒ ಕ್ಯೂನ ತಂದಿಲ್ಲಿ ಹಾಕ್ತೀನಿ, ಈ ಜಾಗದಲ್ಲಿ ಹಾಕ್ತೀನಿ. ನನಗೇನು ಸಿಕ್ಕಿತು? 1 ಪ್ಲಸ್ ಪಿ ಕ್ಯೂ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಏನು ಬಂತು ನನಗೆ? ಪಿ ಕ್ಯೂ ಸ್ಕ್ವೇರ್ ಪ್ಲಸ್ 49. ಸರಿ, ಈಗ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ? ಎ ಸ್ಕ್ವೇರ್ ಅಂದರೆ 1 ಪ್ಲಸ್ 2ab 2pq ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಏನಾಯಿತು? ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು 49 ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಆಯಿತು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಪಿ ಕ್ಯೂ ಸ್ಕ್ವೇರ್ ಮತ್ತು ಇಲ್ಲಿ ಪಿ ಕ್ಯೂ ಸ್ಕ್ವೇರ್ ಕಟ್ಟಾಯಿತು. ಸೊ ಇದು ಒಂದನ್ನು ಆ ಕಡೆ ಕಳಿಸಿದಾಗ ಏನಾಗುತ್ತೆ? ನನಗೆ 49 ಮೈನಸ್ 1 48 ಆಗುತ್ತೆ. ಸೊ 2pq ಈಕ್ವಲ್ ಟು ಏನಾಯಿತು? 48. ನನಗೆ ಪಿ ಕ್ಯೂ ಈಕ್ವಲ್ ಟು ಏನು ಬಂತು? 24. ಎಷ್ಟು ಬಂತು? ಪಿ ಕ್ಯೂ ಈಕ್ವಲ್ ಟು ಏನು ಬಂತು? 24 ಬಂತು ನನಗೆ. ಓಕೆ, ಪಿ ಕ್ಯೂ ಈಕ್ವಲ್ ಟು ಏನು ಬಂತು? 24. ಅದೇ ರೀತಿ ಏನು ತೊಗೊತೀನಿ ನಾನು? ಒ ಕ್ಯೂ ತಗೊಳ್ತೀನಿ. ಒ ಕ್ಯೂ ಈಕ್ವಲ್ ಟು ಏನು? 1 ಪ್ಲಸ್ ಪಿ ಕ್ಯೂ ಅಂದರೆ ಎಷ್ಟು? 25 ಬರುತ್ತೆ. ಓಕೆ, ಈ ಪಿ ಕ್ಯೂ 24 ಇದೆ ಅಲ್ವಾ, 24 ವ್ಯಾಲ್ಯೂನ ಏನು ಮಾಡಿದೆ? ಇಲ್ಲಿ ಪುಟ್ ಮಾಡಿದೆ. ಇಲ್ಲಿ ಪುಟ್ ಮಾಡಿದಾಗ ಏನು ಬಂತು? 24 ಪ್ಲಸ್ 1 25 ಬರುತ್ತೆ. ಓಕೆ, ಅರ್ಥ ಆಯ್ತಾ? ಇಲ್ಲಿವರೆಗೆ ಯಾವ ರೀತಿ ಮಾಡಿದೆ ಅಂತ ಎಲ್ಲ ಕ್ಲಿಯರಾಗಿ. ಈಗ ನೆಕ್ಸ್ಟು ಈ ಸಿಕ್ಕಿತು ನನಗೆ. ಈಗ ಪಿ ಕ್ಯೂ ವ್ಯಾಲ್ಯೂ ಸಿಕ್ಕಿತ್ತು, ಒ ಕ್ಯೂ ವ್ಯಾಲ್ಯೂ ಸಿಕ್ಕಿತ್ತು. ಇಲ್ಲಿ ಪಿ ಕ್ಯೂ ಮತ್ತು ಒ ಕ್ಯೂ ವ್ಯಾಲ್ಯೂನ ಬರ್ಕೊಂಡ್ಬಿಡ್ತೀನಿ. ಪಿ ಕ್ಯೂ ಎಷ್ಟಿದೆ? 24. ಇದೆಷ್ಟಿದೆ? 25. ಸರಿ, ಈಗ ಇಷ್ಟು ವ್ಯಾಲ್ಯೂ ಸಿಕ್ಕಿತ್ತು. ನಾನೇನು ಮಾಡ್ತೀನಿ? ಇದನ್ನು ಬಳಸ್ಕೊಂಡು ಸೈನ್ ಥೀಟ ಮತ್ತು ಕಾಸ್ ಥೀಟ ವ್ಯಾಲ್ಯೂನ ಕಂಡುಹಿಡಿದ್ಬಿಡ್ತೀನಿ. ಈಗೇನಿಲ್ಲ, ಕೆಲಸ ಏನಿಲ್ಲ, ಈಸಿ ಆಯ್ತಲ್ಲ, ಹೌದಾ? ನೆಕ್ಸ್ಟ್ ಏನಿಲ್ಲ, ಈ ಕೆಲಸ ಈಸಿ ಎಲ್ಲ ಆಟ. ಓಕೆ, ಸೈನ್ ಥೀಟ ಕಾಸ್ ಥೀಟ ಕಂಡುಹಿಡ್ಕೋಬೇಕು. ನೋಡಿ, ಈಗ ಸೈನ್ ಥೀಟ ಯಾವ ರೀತಿ ಕಂಡುಹಿಡಿತೀನಿ ನಾನು? ಈಗ ಸೈನ್ ಕ್ಯೂ ಬೇಕು ನನಗೆ. ಏನು ಬೇಕು? ಸೈನ್ ಕ್ಯೂ. ಕ್ಯೂ ಅಂದರೆ ಎಲ್ಲಿದೆ? ಇಲ್ಲಿದೆ ಆ್ಯಂಗಲ್. ಓಕೆ, ಎಲ್ಲಿದೆ? ಇಲ್ಲಿ ಮೇಲ್ಗಡೆ ಇದೆ ಆ್ಯಂಗಲ್, ಕಾಣ್ತಾ ಇದೆನಾ? ಕ್ಯೂ ಇಲ್ಲಿದೆ, ಇಲ್ಲಿಂದ ತೊಗೋಬೇಕು. ಸೊ ಸೈನ್ ಕ್ಯೂ ಅಂದರೆ ಏನು ಬರುತ್ತೆ ನನಗೆ? ಅಪೋಸಿಟ್ ಡಿವೈಡ್ ಬೈ, ಹೌದಾ, ಅಭಿಮುಖ ಭಾವ ಡಿವೈಡ್ ಬೈ ವಿಕರ್ಣ ಬರುತ್ತೆ. ಓಕೆ, ಅಭಿಮುಖ ಭಾವ ಏನು? 7 ಡಿವೈಡ್ ಬೈ 25 ಬರುತ್ತೆ. ಏನು ಬರುತ್ತೆ? 7 ಡಿವೈಡ್ ಬೈ 25. ಸೊ ಸೈನ್ ಕ್ಯೂ ಏನಾಗುತ್ತೆ ನನಗೆ? 7 ಡಿವೈಡ್ ಬೈ 25 ಸೈನ್ ಕ್ಯೂ ಆಯಿತು. ಓಕೆ, ಈಗ ನೆಕ್ಸ್ಟು ಅದೇ ರೀತಿ ಕಾಸ್ ಕ್ಯೂ ಬೆಲೆಯನ್ನು ಕೂಡ ಕಂಡುಹಿಡಿಬೇಕು. ಕಾಸ್ ಕ್ಯೂ ಅಂದ್ರೇನು? ಪಾರ್ಶ್ವಭಾವು ಡಿವೈಡ್ ಬೈ ವಿಕರ್ಣ. 24 ಡಿವೈಡ್ ಬೈ 25. 24 ಡಿವೈಡ್ ಬೈ ಏನಾಯಿತು? 25 ನನಗೇನಾಯಿತು? ಕಾಸ್ ಕ್ಯೂ ಆಯಿತು. ಸರಿ, ಈಗ ನೀವು ನನಗೇನು ಮಾಡಬೇಕು? ಟ್ಯಾನ್ ಕ್ಯೂ ಬೆಲೆಯನ್ನು ಕಮೆಂಟ್ ಮಾಡಬೇಕು. ಓಕೆ, ಟ್ಯಾನ್ ಕ್ಯೂ ಬೆಲೆ ಏನು? ಇದನ್ನ ಏನು ಮಾಡ್ಬೇಕು ನೀವು? ನನಗೆ ಕಮೆಂಟ್ ಮಾಡಬೇಕು. ಓಕೆ, ಇದು ನಿಮಗೆ ಹೋಮ್ವರ್ಕ್. ಅರ್ಥ ಆಯ್ತಾ ಯಾವ ರೀತಿ ನಾವು ಪ್ರಶ್ನೆಗಳನ್ನ ಮಾಡಿದ್ವಿ ಅಂತ? ಓಕೆ, ಇಲ್ಲಿವರೆಗೂ ಈ ಲೆಕ್ಚರ್ ಅರ್ಥ ಇದೆ ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಏನಿದೆ? ಅಭ್ಯಾಸ 1.1 ಇದೆ. ಓಕೆ, ಅಭ್ಯಾಸ 1.1ಅನ್ನು ಮತ್ತೆ ಮುಂದಿನ ಲೆಕ್ಚರ್ಲಿ ಮಾಡೋಣ ಡೀಟೇಲ್ ಆಗಿ. ಇದರಲ್ಲಿ ಪ್ರಶ್ನೆಗಳಿವೆ, ಇವೆಲ್ಲ ಪ್ರಶ್ನೆಗಳನ್ನು ಕೂಡ ಪಾರ್ಟ್ ಬೈ ಪಾರ್ಟ್ ಎಲ್ಲವನ್ನು ಹೊಡೆದಾಕೊಳ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸರಿ, ಇಷ್ಟಿವೆ, ನೋಡಿಬಿಡೋಣ ಒಂದು ಸಲ. ಇಲ್ಲೇ ಒಂದು ಐಡಿಯಾ ಇರುತ್ತೆ. 9 10 ಪ್ರಶ್ನೆಗಳಿವೆ. ಓಕೆ, 10 ಪ್ರಶ್ನೆಗಳಿವೆ. ಇವು 10 ಪ್ರಶ್ನೆ ಆದ ನಂತರ ನೆಕ್ಸ್ಟು ಈ ಒಂದು ಟೇಬಲ್ ಬರುತ್ತೆ. ಓಕೆ, ಇದು ಸೈನ್ ಬೆಲೆ, ಕಾಸ್ ಬೆಲೆ, 0 ಡಿಗ್ರಿಯಿಂದ ಹಿಡಿದು 90 ಡಿಗ್ರಿವರೆಗೆ ಯಾವ ರೀತಿ ಇವ್ರನ್ನೆಲ್ಲ ವ್ಯಾಲ್ಯೂಗಳನ್ನ ನೆನ್ಪಿಟ್ಕೋಬೇಕು. ಇದು ಒಂದು ಟೇಬಲ್ ಇದೆ. ಆ ಟೇಬಲ್ನ ನಾನು ಈಸಿ ಮೆಥಡಿಂದ ಯಾವ ರೀತಿ ನೆನ್ಪಿಟ್ಕೊಳ್ಳೋದನ್ನು ಕೂಡ ನೆಕ್ಸ್ಟ್ ಲೆಕ್ಚರ್ ಆದ ನಂತರ ಮುಂದಿನ ಲೆಕ್ಚರಲ್ಲಿ ಹೇಳ್ಕೊಡ್ತೀನಿ. ಓಕೆ, ಅಲ್ಲಿವರೆಗೂ ಓದ್ತಾ ಇರಿ, ಚೆನ್ನಾಗಿರಿ. ಬಾಯ್ ಬಾಯ್.